daci சொல்ல ரெக்கார்டுக்கு विख्यातो यदि सार्वभौम जलदेश्चन्द्रोपमन्त्वेन यः श्रीभाष्येण यदन्वयाः सुविदिताः श्रीविष्णुचित्तादयः व्याख्यां भाष्यकृताज्ञयोपनिषदां यो द्राविडीनां व्यधात् पूर्वं तं गुरुकेश्वरं गुरुवरं कारुण्यपूर्णं भजे. ಅದು ರಮ್ಮಾಳ್ ಅಂತ ಅಂದ್ಬಿಟ್ಟು ಅವ್ರು ಮಾಡಿರೋ ತನಿಯನ್ನಿದು ತಿರುಕ್ಕುರು ಹೈ ಪಿರಾನ್ ಪಿಲ್ಲಾನ್. ದಾನ ಬದಲ ಧ್ಯಾನ ಶ್ಲೋಕ ಅದ್ಲೇ ಸೆಲೆಕ್ಟ್ ಪಣ್ಣುಟ್ಟೆ ಕೊಟ್ಟಿರ್ತದೆ. ನಾಥಂ ಪಂಕಜ ನೇತ್ರ ರಾಮ ಯಾಮುನಾ ವಾಸ್ತವ್ಯಮಾಲಾಧರಾನೆ ಯೋಗೀಂದ್ರಂ ಕುರುಕೇಶ ಚಂದ್ರ ಜಲಧಿಂ ಗೋವಿಂದ ಕುರಾದಿಪೌ ಭಟ್ಟಾರ್ಯಂ ನಿಗಮಾಂತ ಯೋಗಿ ಜಗದಾಚಾರ್ಯೌ ಸ ಕೃಷ್ಣದ್ವಯೌ ವಂದೇ ಮಾಧವ ಪದ್ಮನಾಭ ಸುಮನಃ ಕೋಲೇಶ ದೇವಾದಿಪಾನೆ திருவருண்மால் சேனை முதலி ஷடகோபன்னாத முனி ஸ்ரீருய்ய கொண்டார் மணக்கால் நம்பி சென்றாம் ஆள வந்தார் குருமாலாதரர் குருஹைப்பிரார் கண்பாம்யதிராஷர் கோவிந்தர் கூரேஷர் பெரிய பட்டர் வேதாந்த முனிவர் இரு கண்ணர் கண்புடிய நம்பிள்ளை இவரீடழித்திற்கு ஏய்ந்த குரு மாதவர் பத்மநாபர் இவரருளாளர்த்தம் திருவடியூன்னிய தேவ பெருமாள் கை கொண்டருளும் திருமலையாழ்வார் பொன் பதங்கள் முன்பியன்னுள் சேர்ந்தனமே. பக்தாமிருதம் விஸ்வஜனானுமோதனம் சர்வார்த்ததம் ஸ்ரீ ஷடகோபவாங்மயம் சஹஸ்ரசகோபனிஷத் சமாகமம் நமாம்யஹம் திராவிட வேதசாகரம் திருவளதிநாடென்னும் தென்குருகோர் என்னும் மறுவினியவன் பொருணல் என்னும் அருமறைகள் அந்தாதி செய்தானடியினையப்பொழுதும் சிந்தியாய் நெஞ்சே தெளிந்து மனத்தாலும் வாயாலும் வன்குருகோர் பேணம் இனத்தார எல்லாதிரைஞ்சன் தனத்தாலும் ஏதும் குறைவிலேன் இந்த ஷடகோபன் பாதங்கள் யாமுடைய பத்து ஏய்ந்த பெரும் கீர்த்தி ராமானுஷமனிதன் வாய்ந்த மலர் பாதம் வணங்குகின்றேன். ஆய்ந்த பெரும் சீரார் ஷடகோபன் செந்தமிழ் வேதந்தரிக்கும் பெறாத உள்ளம் பெற வாந்திகளும் சோலை மதுளரங்கள் வன் புகழ்மே ஆண்ட தமிழ் மறைகளாயிரமும் ஈன்ன முதல் தாய் ஷடகோபன் மைம்பால் வளர்த்த இதத்தாய் ராமானுஷன் மிக்க விரநிலையும் மேயாமுயிர் நிலையம் தக்க நெறியம் தடையாகி தொக்கியலும் ஊழ்வினையும் வாழ்வினையும் போதும் குருஆயர்கோன் யாழினிஷ வேதத்தியில் நம்மாழ்வார் திருவடிகளே ಶರಣಂ. ಭಗವದ್ ವಿಷಯ ಮೊದಲನೇ ಸಂಪುಟ 1-8-2 இரண்டாம் பாட்டு புಟ 421 421 இரண்டாம் பாட்டு இன்ட்ரடக்ஷன். இப்பாட்டு நித்திய விபூதியில் நின்றும் வந்து அவதரித்து விரோதிகளை போக்கி சம்சாரிகளுடன் செவ்வையனாய் பரிமாறும்படி சொல்லுகிறது. ಎರಡನೇ ಪಾಶುರ ನಿತ್ಯ ವಿಭೂತಿಯಿಂದ ಬಂದು ಅವತರಿಸಿ ವಿರೋಧಿ ನಿರಸನ ಮಾಡಿ ಸಂಸಾರಿಗಳೊಡನೆ ಆರ್ಜವದಿಂದ ಸಂಶ್ಲೇಷಿಸುವ ರೀತಿಯನ್ನ ಈ ಪಾಶುರ ಹೇಳುತ್ತೆ. ಈಗ ಭಗವಂತನ ಕಾರುಣ್ಯ ಮಾಧುರ್ಯ ಇದೆಲ್ಲ ಹೇಳ್ಬೇಕಾದ್ರೆ ಅವನ ಆರ್ಜವಾನ್ ಅಂದ್ರೆ ತಾನು ಅಷ್ಟೇ ಪರ್ಫೆಕ್ಟ್ ಆಗಿದ್ರು ಕೂಡ ಅತ್ಯಂತ ನಿಕೃಷ್ಟರಾದವರ ಜೊತೆ ಸುಲಭವಾಗಿ ಸೇರುವಂತದ್ದು ಸೌಲಭ್ಯ. ಅದರದ್ದೇನೆ ಫರ್ದರ್ ಎಕ್ಸ್ಪ್ಲನೇಷನ್. ಇವನು ಕಲಾಂ ಮಾಡ್ತಿದ್ನಲ್ಲ, ಎಲ್ಲ ಪ್ರೋಟೋಕಾಲ್ ಬಿಟ್ಬಿಟ್ಟು ಸೀದಾ ಹುಡುಗರ ಜೊತೆ ಬಂದು ಕೂತ್ಕೊಂಡು ಅವ್ರಿಗೇನೇನ್ ಸಂದೇಹ ಬರುತ್ತೆ ಏರೋನಾಟಿಕ್ಸ್ ಅದು ಇದ್ರ ಬಗ್ಗೆ ಚರ್ಚೆ. ಅವ್ರುಗಳು ಅಯ್ಯೋ ಏನು ಪ್ರೋಟೋಕಾಲ್ ಎಲ್ಲ ಬ್ರೇಕ್ ಮಾಡಿ ಅವರು ಬಂದ್ಬಿಡೋದೆ ಅವ್ರ ಸೇಫ್ಟಿಗಾಗಿ ಅವ್ರು ಹೇಳೋದು. ಆದ್ರೆ ಇವರ ಔದಾರ್ಯ ಎಷ್ಟು ಮಟ್ಟಿಗೆ ಅಂದ್ರೆ ಇಲ್ದಿದ್ರೇನು ಎಲ್ಲ ಅಬ್ಸರ್ವ್ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು, ಅವ್ರ ಹತ್ರ ಇತ್ತು, ಆಮೇಲೆ ಯು ಕ್ಯಾನ್ ಮೀಟ್. ಆ ರೀತಿ ಇಲ್ಲ, ಈಸಿ ಆಕ್ಸೆಸ್ ಎಲ್ರಿಗೂ. ವೈಕುಂಠದಲ್ಲಿ ಇದ್ರು ಕೂಡ ನಿತ್ಯವೂ ವಿಭೂತಿಗಳಿಂದ ಸೇವೆ, ಅದೇ ಫೋನ್ ವಿಷಯ ಹಿಂದೆ ಸಂಸಾರಿಗಳಿಗೆ ವಿಶೇಷವಾದ ಒಲವು ಅವನಿಗೆ. ಅವರುಗಳೆಲ್ಲ ಚೆನ್ನಾಗಿ ತಿಳಿದವರು, ಜ್ಞಾನ ಆನಂದಮಯ ಆತ್ಮ ಅಂತ ಇರುವಂತವ್ರು. ಅವರ ಸೇವೆಯನ್ನು ಬಿಟ್ಟು ಇಲ್ಲಿ ಬಂದದ್ದು. ಎರಡನೇ ಪಾಶುರ ಅಮ್ಮಾನಾಯ್ ಪಿನ್ನುಂ ಎಂ ಆಣ್ಬುಮಾನಾನ್ ವೆಮ್ಮಾವಾಯ್ ಕಿಂಡ ಶೆಮ್ಮಾ ಕಣ್ಣನೇ. ಪ್ರತಿಪದಾರ್ಥ ಅಮ್ಮಾನ್ ಆಯ್ ಸರ್ವಸ್ಮಾತ್ ಪರನಾದಂತ ಸ್ವಾಮಿ, ಎಲ್ಲಕ್ಕಿಂತ ಬೇರೆ ಆದವನು. ಸಕಲೇತರ ವಿಲಕ್ಷಣ,
ಸರ್ವಸ್ಮಾತ್ ಪರ ಅಂದ್ರೆ ಆ ಸ್ವಾಮಿಯಾಗಿದ್ದು ಕೂಡ ವೆಂ ಉಗ್ರವಾದಂತಹ ಮಾ ಕುದುರೆಯ ರೂಪವಾಗಿ ಬಂದ ಕೇಶಿ ಎಂಬ ಅಸುರನನ್ನ ವಾಯಿಕಿಂಡ ಬಾಯನ್ನು ಸಿಡಿದವನು. ಮಾ ಅನ್ನೋ ಪದಕ್ಕೆ ಎಷ್ಟೆಲ್ಲ ಇದು ಅಂತ ಸಂಸ್ಕೃತದಲ್ಲೇ ಮಾನಗೆನ ಬೇಡ ಅನ್ನರ್ನ ದದಿ ಮಾನಯ ದದಿಂ ಮಾನಯ ತರಬೇಡ ಮೊಸರು ತರಬೇಡ ಅಂತ ದದಿ ಮಾನಯ ಅನ್ನೋ ಆಮ್ಡಿ ಹೇಳಕ್ ಸಂಸ್ಕೃತವನ್ನ ತೆರೆಯೋ ಹಾ ದದಿ ಮಾನಯಾನ ಎಲ್ಲರೂ ಚುರ್ಚುಟ ಎಲ್ಲ ಅವನ ಫ್ರೆಂಡ್ಸ್ಗಳೆಲ್ಲ ಗಂಡನ ಮರ್ಯಾದೆ ಉಳಿಸ್ಬೇಕು ಅಂತ ಅವಳು ಏನ್ ಮಾಡಿದ್ಲು ಪೂರ ನೀರು ಮಜ್ಜಿಗೆ ಮಾಡಿ ತಂದು ಬಡಿಸೋದು ಎಲ್ಲೂ ಬಾಯಿ ಬಿಟ್ರು ತುಪ್ಪ ಮೊಸರು ಬಡಿಸ್ಬೇಡ ಅಂತ ಅವನು ಹೇಳಿದ್ದು. ಆಮೇಲೆ ಅವನು ಹೇಳ್ತಾಳೆ ಬರ್ದಿದ್ರೆ ಸಂಸ್ಕೃತ ಮಾತಾಡ್ಲೇಬೇಡಿ, ನಿಮ್ಮನ್ನ ಸೇವ್ ಮಾಡೋಕೆ ನಾನು ಪೂರ ನೀರು ಮಜ್ಜಿಗೆ ಮಾಡಿ ಮಾಡಿದೆ. ಹಾ ಬಂದೆ. ಆಮೇಲೆ ಆ ಕತೆ ಹೇಳಿದ್ನಲ್ಲ ಜ್ಞಾಪಕ ಇದೆಯಾ, ಸಂಸ್ಕೃತ ಬರ್ಲಿಲ್ಲ ಅಂತ ಕಾಶಿಗೆ ಪೋಯೋ ಓನು ಯಾರೇ ಸ್ಪೆಷಲ್ ಇದೆ ಫೇಮಸ್ ಇವಾಳಿಗೆ ಸಂಸ್ಕೃತ ಕಲ್ಕೊಂಡು ಕಲ್ಯಾಣ ಮಾಯಿ ಇವನು ಪೆರಿವಾಟಿ ಗ್ರಾಮ ಸಂಸ್ಕೃತ ಕಲಿಬೇಕಾ ಕೇಟ ಹಾ ಕಲಿಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡು, ಗಂಗಾ ನದಿ ತೀರದಲ್ಲಿ ಮರಳ ಮೇಲೆ ಅಕ್ಷರಾಭ್ಯಾಸ ಮಾಡು. ಇವ್ನು ಹೋಗ್ಬಿಟ್ಟು ಬರಿತಾ ಕುತ್ಕೊಂಡು ಬೇರೆಯವರೆಲ್ಲ ನೋಡ್ಲಂತ ಎಷ್ಟು ವಯಸ್ಸಾಗಿದೆ ಇವಾಗ ಬರಿತಾ ಇದ್ದಾನೆ, ಇವ್ನು ಪರಿವೇ ಇಲ್ಲ. ಎಷ್ಟು ಫಾಸ್ಟ್ ಆಗಿ ಅವ್ನು ಗ್ರಾಸ್ ಮಾಡ್ತಾ ಬಂದ ಅಂದ್ರೆ ಆ ಗುರು ಆದವನು ಅವನ ಪತ್ನಿಗಳ ಅವನಿಗೆ ಬೇವಿನ ತುಪ್ಪ ಹಾಕುವಂತ ಬೇವಿನ ಇದರಿಂದ ಮಾಡಿದ್ದು. ಅವನು ಯಾವತ್ತು ಬೇವಿನ ತುಪ್ಪ ಕಹಿ ಅಂತ ಹೇಳ್ತಾನೆ ಅವಾಗ ನಾನು ತಿಳಿಸು ಅಲ್ಲಿ ತನಕ ಪಡಿಸು. ಅವ್ನಿಗೆ ಕಾನ್ಸಂಟ್ರೇಷನ್ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಅವ್ರು ಹಾಕ್ಬೇಕಾದ್ರೆ ಏನೋ ಸಡನ್ ತಿನ್ನೋದು ಅಲ್ಲಿಂದ ಹೋಗೋದು ಬಹಳ ಫಾಸ್ಟ್ ಆಗಿ ಎಲ್ಲವನ್ನು ಕಲ್ತ. 6 ತಿಂಗಳಾದ್ಮೇಲೆ ಯಾವತ್ತೋ ಒಂದ್ ದಿವಸ ಅಮ್ಮ ಕಹಿಯಾಗಿದೆ ಅಂತ, ಹೌದಾ ಪಕ್ಕಕ್ಕೆ ಇಟ್ಬಿಡು ಒಂಚೂರು ಬೇರೆ ಇಟ್ಕೊಂಡು ಸಾಚ ಎಲ್ಲ ಅನ್ಪಿಂಚೊನ್ನ ಯಜಮಾನ್ರು ಇವತ್ ಕಹಿ ಅಂತ ಹೇಳ್ದ. ಅப்புறம் ಅವ್ನು ಕೂಟುಟ್ಟೆ ಆಯ್ತು ನೀನ್ ಸಂಸ್ಕೃತ ಕಲ್ತಿದ್ದು ಹೋಗ್ಬಿಡ್ ಬಾ ಅಂತ ಹೇಳಿಕೆ ಲರ್ನ್ ಲಾಟ್ ಆಫ್ ಇದೆ. ಬಟ್ ಅವನ ಕಾನ್ಸಂಟ್ರೇಷನ್ ಎಪ್ಪೋ ಚೇಂಜ್ ಆಚೋ ದಟ್ ಈಸ್ ದಿ ಎಂಡ್ ಆಫ್ ಹಿಸ್ ಸನ್. ಈ ವಿದ್ಯೆ ಕಲಿಯೋದ್ರಲ್ಲಿ ನಾನು ಗುರು ಅಂತ ಅನ್ಕೊಂಡ್ಬಿಟ್ರೆ ಹೋಗಿತ್ತಲ್ಲಿಗೆ ಅವನು ಕಲಿಯೋ ಲರ್ನಿಂಗ್ ಪ್ರೊಸೆಸ್ ಹೋಯ್ತು. ನಾನಿಪ್ಪ ಗುರು ನಾನೇನ್ ಕಲಿಯೋದು, ಅವನ ಆಟಿಟ್ಯೂಡ್ ಚೇಂಜ್ ಆಗ್ಬಿಡುತ್ತೆ ಪೂರ. ಸೊ ಹಾಗೆ ಇಲ್ಲಿ ಮಾವಾಯ್ ಪಿಳಂದ ಹಂಗ ಬರ್ದು ಇಲ್ಲಿ ತಿರುಪಾವ ಇಲ್ಲ ಹಂಗೆ ಮಾವಾಯ್ ಅಂದ್ರೆ ಕುದುರೆಯನ್ನ, ವಾಯ್ ಕಿಂಡ ಬಾಯನ್ನು ಸಿಡಿದವನು. ಅದಕ್ಕಾಗಿ ಅವನಿಗೆ ಇನ್ನೊಂದು ಹೆಸರು ಹೊಸದಾಗದು ಹಿಂದೆ ಇದ್ದಿದ್ದೇನೆ. ಈ ಅನ್ವಯ ಹೀಗೆ ಕೇಶವ ಕೇಶಿ ಎನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದವನು. ಕಶ್ಚ ಈಶಶ್ಚ ಕ ಅಂತಂದ್ರೆ ಬ್ರಹ್ಮ, ಈಶ ಅಂದ್ರೆ ಇವನು. ಅವರಿಬ್ರು ಕೊಟ್ಟು ವರ ಎಲ್ಲ ಸುಳ್ಳು ಮಾಡಿ ಅವರನ್ನು ರಕ್ಷಣೆ ಮಾಡಿದವನು ಕೇಶವ. ಕೇಶವ ಅನ್ನೋದಕ್ಕೆ ವ್ಯುತ್ಪತ್ತಿ ಬಹಳಷ್ಟಿದೆ. ನಾನು ಸೌಹಾರ್ದ ಅಂತ ಒಂದು ಮ್ಯಾಗಝೈನ್ ಹಾಕಿದ್ದೆ ಹಿಂದೆ, ಅದರಲ್ಲಿ ಕೇಶವನ್ ಬಗ್ಗೆ ಬರ್ದಿದ್ರಲ್ಲಿ ಕೇಶವನ ನಾಮಗಳಿಗೆ ಏನೇನಿದೆ ಅಂತಂದ್ಬಿಟ್ಟು ಎಲ್ಲದನ್ನು ಕಲೆಕ್ಟ್ ಮಾಡಿ ಹಾಕಿದ್ದೆ ಅದ್ರಲ್ಲಿ ನಾಮಾವಳಿಗಳು. ಈಗ ನರಸಿಂಹನ ನಾಮ ಇದ್ದಕ್ಕೆ ಬಂದಂತೆ ಕೇಶವ ಶುಭಾವಹ ನ್ಯೂಟ್ ಇನ್ನೂರು ಮ್ಯಾಗಝೈನ್ ಒಂದ್ பண்ணிದ್ದೆ. ಇದ್ರದಕ್ಕೆ ದೇವಸ್ಥಾನದ ಪ್ರತಿಷ್ಠೆ ಇವುಗಳೆಲ್ಲ ಆಗ್ಬೇಕಾದ್ರೆ ಮಾಡಿದಂತ ಅವಡಿ. ಸೊ ಇಲ್ಲಿ ಕೇಶಿ ಎಂಬ ಹಸುರನ ಬಾಯನ್ನ ಸೀಳಿದವನು, ಶೆಮ್ಮ ಕಣ್ಣನ್ ಕೆಂಪಾಗಿ ವಿಶಾಲವಾದ ದಿವ್ಯ ಚಕ್ಷಸ್ಸುಗಳನ್ನು ಉಳ್ಳವನು ಆದಂತ ಶ್ರೀಕೃಷ್ಣನನ್ನ ಪಿನ್ನು ಅನಂತರು ಎಮ್ಮಾಣ್ಬು ಮಾನಾನ್ ಎಲ್ಲಾ ಅವತಾರಗಳಲ್ಲಿಯೂ ಸೌಂದರ್ಯವನ್ನ ಮಹಾತ್ಮ್ಯವನ್ನು ಉಳ್ಳವನಾಗಿ ಆದನು. ಇಪ್ಪ ಈಡು அம்மானா இப்படி சர்வாதிகனா இருந்த வைத்து வெம்மா வாய்க்கிண்ட ஷம்மா கண்ணன் பின்னும் எம் ஆண்புமானான் வெவ்விதான மாவுண்டு கேஷி அதனுடைய வாயை கிழித்து புகட்ட கேஷி வாயை அங்காந்து கொண்டு வந்து தோத்தின போது கொண்ட ஸ்ரீ நாரத பகவான் ஜெகத் அஸ்தமிதம் என்று கூப்பிட்டு கொண்டு வந்து விழுந்தானிரே. அவனுக்கு தற்காலத்தில் பிறந்த பயம் அவன் பட்டு போகச் செய்தேயும் ஸ்மிருதி சமயத்திலே அஞ்சுகிறார் இவர்.
செம்மா கண்ணனே விரோதி போகையால் வந்த பிரீத்தியாலே சிவந்து மலர்ந்த திருக்கண்களுடைய கிருஷ்ணன் பின்னும் எம் ஆண்புமானான். அவதாரத்திலே பரியவசிக்கை அன்றைக்கே அதுக்கு மேலே அநேக அவதாரங்களை பண்ணினான். பகூனி என்கிறபடியே மாண்பென்று அழகு பரத்வதும் மனுஷத்துவ பரத்வத்தால் வந்த அழகை சொல்லுகிறது. ಇದಿಷ್ಟು ಈಡು. ಅಮ್ಮನಾಯ್ ಹೀಗೆ ಸರ್ವಾಧಿಕನಾಗಿದ್ದು ವೆಮ್ಮ ವಾಯ್ಕಿಂಡ ಶಮ್ಮ ಕಣ್ಣನ್ ಪಿನ್ನುಂ ಎಂ ಆಣ್ಬು ಆನಾನ್. ಕ್ರೂರವಾದ ಕುದುರೆ ಎಂದರೆ ಕೇಶಿ, ಅದರ ಬಾಯನ್ನ ಸೀಳಿ ಬಿಸಾಡಿದ. ಕೇಶಿಯ ಬಾಯನ್ನ ದೊಡ್ಡದಾಗಿ ತೆರೆದುಕೊಂಡು ಬಂದು ತೋರಿಸಿದಾಗ ಅದನ್ನು ನೋಡಿದ ಶ್ರೀ ನಾರದ ಭಗವಾನನು ಜಗದ ಅಸ್ತಮಿತಂ ಎಂದು ಕೂಗಿಟ್ಟುಕೊಂಡು ಬಂದು ಬಿದ್ದನಟ್ಟೆ. ಅವನಿಗೆ ತತ್ಕಾಲದಲ್ಲಿ ಭಯ ಉಂಟಾಯಿತು. ಆ ಕೇಶಿ ಸತ್ತು ಹೋದ್ರು ಸಹ ಅವನನ್ನ ನೆನೆಸಿಕೊಂಡ ಸಮಯದಲ್ಲಿ ಅಂಜುತ್ತಾರೆ ಇವರು. ಶೆಮ್ಮಾ ಕಣ್ಣನೆ ವಿರೋಧಿ ನಾಶವಾದ್ದರಿಂದ ಉಂಟಾದ ಪ್ರೀತಿಯಿಂದ ಕೆಂಪಾಗಿ ಅರಳಿದ ದಿವ್ಯ ನೇತ್ರಗಳನ್ನುಳ್ಳ ಕೃಷ್ಣನು ಪಿನ್ನುಂ ಎಂ ಆಣ್ಬು ಮಾನಾನ್. ಆ ಅವತಾರದಲ್ಲಿ ತನ್ನ ದಿವ್ಯ ಚೇಷ್ಟಿತೆಗಳನ್ನ ಮುಗಿಸಿಬಿಡದೆ ಅದಕ್ಕೆ ಮೇಲೆ ಅನೇಕ ಅವತಾರಗಳನ್ನು ಮಾಡಿದನು. ಬಹುನಿ ಎಂಬಂತೆ ಮಾಣ್ಬು ಸೌಂದರ್ಯ, ಪರತ್ವದಲ್ಲಿಯೂ ಸಹ ಮನುಷ್ಯ ಜನ್ಮದಲ್ಲಿಯೂ ತೋರಿದ ಪರತ್ವದಿಂದ ಬಂದ ಸೌಂದರ್ಯವನ್ನು ಅದು ಹೇಳುತ್ತೆ. ಈಗ ರಾಮ ರಮಯತೀತಿ ರಾಮ, ಎಲ್ಲರ ಮನಸ್ಸನ್ನು ಸೂರೆಗೊಂಡವನು. ಅದಕ್ಕಾಗಿ ಅವನಿಗೆ ಹೆಸರು ವಸಿಷ್ಠ ಇಳಬೇಕಾದ್ರೆ ಹೇಳಿದ್ರು ಎಲ್ಲರ ಮನಸ್ಸನ್ನ ರಮಿಸುವವನು, ಅದರಿಂದ ಇವನಿಗೆ ರಾಮ ಅಂತ ಹೆಸರು ಅಂತ. ಹೀಗೆ ಅನ್ವರ್ಥವಾಗಿ ಬರುವಂತ ಅವನು ವೈಕುಂಠದಲ್ಲೂ ಅಷ್ಟೇನೆ ಅವನ ಸೌಂದರ್ಯ ಸೌಲಭ್ಯ ಇವುಗಳಲ್ಲ, ಇಲ್ಲೂ ಕೂಡ ಅವನ್ನೆಲ್ಲ ತೋರಿಸ್ತಾ ಅಂತ ಕೊಂಡಾಡ್ತಾರೆ. ಮೂನ್ರಾಮ್ ಪಾಠ. இரட்டை பிரஜை பெத்த மாதாவானவள் இருவருக்கும் முலை கொடுக்க பாங்காக நடுவே கிடுக்குமா போல நித்திய சூரியர்களுக்கும் சம்சாரிகளுக்கும் ஒக்க முகம் கொண்டு கைக்காக ತಿರುಮಲೆயிலே ನಿಂದು ಅರುಳಿನ ನೀರ್ಮೆಯೈ ಅರುಳಿ செய்தார். ಮೂರನೇ ಪಾಶುರ. ಎರಡು ಮಕ್ಕಳನ್ನ ಪಡೆದ ತಾಯಿಯಾದವಳು ಇಬ್ಬರಿಗೂ ಸ್ತನವನ್ನು ಉಣಿಸಲು ಅನುಕೂಲವಾಗುವಂತೆ ಇಬ್ಬರು ಮಕ್ಕಳ ಮಧ್ಯದಲ್ಲಿ ಶಯನಿಸುವಂತೆ ನಿತ್ಯ ಸೂರಿಗಳಿಗೂ ಸಂಸಾರಿಗಳಿಗೂ ಏಕಕಾಲದಲ್ಲಿ ದರ್ಶವನ್ನ ಈಯಲು ತಿರುಮಲೆಯಲ್ಲಿ ನಿಂತು ಅನುಗ್ರಹಿಸಿದ ಸೌಶಲ್ಯವನ್ನ ನಿರೂಪಿಸ್ತಾರೆ. ಈಗ ಅವನು ವೈಕುಂಠ ತೆಕ್ತ ವೈಕುಂಠ ಮುತ್ತುಮ ಅಂದ್ರೆ ವೈಕುಂಠ ಖಾಲಿ ಆಯ್ತು. ಡಾಕ್ಟರ್ ಶಾಪ್ಲೆ is gone for out, she is out and for a visit, will be back at this time ಅನ್ನುಟನ್ ಅವ್ರ ಬೋರ್ಡ್ ಪಿನ್ನೆಲ್ಲ ಅಂತೆ ಮೆಡಿಕಲ್ ಕಂಪನಿ ದೇವಾಪನ್ ಕುಡ್ಕಾಯಿಂದ ಬೋರ್ಡ್ ಪಟ್ಕೊಂಡಿದ್ದಾನೆ. ಡಾಕ್ಟರ್ ಈಸ್ ಇನ್ ಆರ್ ಶಿ ಹಸ್ ಗಾನ್ ಔಟ್ ಅಂತ ಇಂದಾಕ ಎತ್ತು பொதிக்கு வரான்றதுக்கு மென்ஷன் ಬಂದಾಗ ಇದು ವೆಯ್ಟ್ பண்ணலாம். அப்படி ವೈಕುಂಠ ಇವನು ಬಿಟ್ಟು ಬಂದಾಗ ಅಲ್ಲಿ ಖಾಲಿನೋ ಅಂತಂದ್ರೆ ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ, ಇಬ್ಬರನ್ನು ಅನುಗ್ರಹಿಸ. ಹೇಗೆ ಅಂದ್ರೆ ಈಗ ಟ್ವಿನ್ಸ್ ಬರ್ದಿದೆ, ಒಂದ್ ಮಗು ಹುಟ್ಟಿದೆ ಅಂತಂದ್ರೆ ಎರಡು ಮಕ್ಕಳಿಗೂ ಹೇಗೆ ಅವಳು ಫೀಡ್ ಮಾಡ್ತಾಳೋ ಆ ತರದಲ್ಲಿ ಏನು ಕೂಡ ಉದಾಹರಣೆಗಳು ಅದಕ್ಕೆ. ಮೂರನೇ ಪಾಶುರ. ಕಣ್ಣಾವಾನೆನ್ನುಂ மண்ணோர் விண்ணோர்க்கு தன்னார் வேங்கட வெண்ணோர் வெற்பனே. ಕಣ್ಣಾವಾನ್ ಮಣ್ಣೋರ್ ಭೂಲೋಕದವರಿಗೂ, ವಿಣ್ಣೋರ್ಕು ಪರಮಪದ ವಾಸಿಗಳಿಗೂ ಎನ್ನುಂ ಯಾವಾಗಲೂ ಸಮಾನವಾಗಿ ಕಣ್ ಆವಾನ್ ನೇತ್ರಪ್ರಾಯನಾಗಿದ್ದಾನೆ. ಕಣ್ಣು ನಮ್ಮೆಲ್ಲರ ಕಣ್ಣು ನೋಂಗೆ ಅವನೇ ಎಲ್ಲವನ್ನು ನೋಡ್ಕೊಳ್ಳುವಂತ, ಅದಕ್ಕೆ ನೇತ್ರಪ್ರಾಯ. ತಣ್ಣಾರ್ ಶೈತ್ಯದಿಂದ ಪೂರ್ಣನಾದಂತಹ ವೇಂಗಡಂ ತಿರುವೆಂಗಡ ಎಂಬ ಹೆಸರನ್ನುಳ್ಳ ವಿಣ್ಣೋರ್ ನಿತ್ಯ ಸೂರಿ ಸೇವಿನಾದಂತಹ ವೆರ್ಪನ್ ಬೆಟ್ಟವನ್ನು ವಾಸಸ್ಥಾನವಾಗಿ ಉಳ್ಳವನು. ವೆಂಗಡ ವೆರ್ಪಂ ವೇದ ವೆರ್ಪೇ, ವೆರ್ಪು ಅಂದ್ರೆ ಬೆಟ್ಟ. ಈಡ ಕಣ್ಣಾವಾನ್ ನಿರ್ವಾಹಕನಾವಾನ್ ಎನ್ನುದಲ್ கண்ணாகை காக எண்ணுதல், கண்ணாம் அவன் எண்ணுதல் கண்ணென்று நிர்வாகன். சக்ஷுர் தேவானாம் முதமர்த்தியானாம் என்கிற சுத்தியத்தை ಅರುಳಿ செய்கிறார். ನೋಡಿ ಎಲ್ಲ ತಮಿಳಿನಲ್ಲಿ ಇದೆಯಲ್ಲ, ಅದಕ್ಕೆ ಇವರಿಗೆ ವೇದಂ ತಮಿಳ್ ಶೈದಮಾರನ್, ವೇದಗಳಲ್ಲಿ ಸ್ತೋತ್ರಗಳಲ್ಲಿ ಕೊಂಡಾಡಿರೋದು ಅದರ ಭಾವ ಏನಿದೆ ಅದನ್ನು ಇವರು ತಮಿಳಿನಲ್ಲೇ ಹೇಳ್ತಾರೆ. மண்ணோர் விண்ணோர்க்கும் என்றும் கண்ணாவான் நித்திய சூரிகளோடு சம்சாரிகளோடு வாசி இல்லையாயித்து தங்கள் காரியம் தாங்கள் செய்து கொள்ள மாட்டாமைக்கு தன்னார் வெங்கடம் குளிர் அருவி வேங்கடம் என்னுமா போல அவனுக்கு ரக்ஷம் பெறாமையால வரும் தாபத்தையும் அத்தி இவர்களுக்கு ரட்சகனை பெறாமையால் வரும் தாபத்தையும் மாத்தவத்தாயிருக்கை வெண்ணோர் வேற்பனே. அவன் இரண்டு விபூதியில் உள்ளார்க்கும் முகம் கொடுக்க
வந்து நின்னானேயாகிலும் திருமலை தான் நித்திய சூரிகளதாயிற்று வானவர் நாடு என்னுமா போல விண்ணோர் வெறுப்பு என்கிறார். கானமும் வானரமுமான இவத்துக்கு முகம் கொடுத்து கொண்டு நிற்கிறார். நீர்மையை அனுசந்தித்து இதென்ன நீர்மை என்று ஈடுபட்டிருக்கையாலே அவர்களதே ತಿರುಮಲೈ ಎನ್கிறார். ಕಣ್ಣಾಮನ್ ನಿರ್ವಾಹಕನಾಗ್ತಾನೆ ಎಂಬ ಭಾವ, ಅಥವಾ ಕಣ್ಣಾಗುವುದಕ್ಕಾಗಿ ಎಂದು ಆಗಬಹುದು, ಕಣ್ಣಾಗಿರುವವನು ಮುಂದಾಗ್ಲಿ ಆಗ್ಬೋದು. ಅವನು ನನ್ನ ಕಣ್ಣು, ಇದು ಯೂಡಿನಲ್ಲಿ ಬರುತ್ತಲ್ಲ, ಎಲ್ಲವನ್ನು ಚೆನ್ನಾಗಿ ಅವನಿಂದನೇ ನಂದೆಲ್ಲ ಎಲ್ಲವನ್ನು ಅವನು ಇದ್ ಮಾಡ್ಕೊಳ್ಳುವಂತ ಅವನು. ಹಾಗೆ ಚಕ್ಷುರ್ ದೇವಾನಾಂ ಉತ ಮರ್ತ್ಯಾನಾಂ ಎಂಬ ಶ್ರುತಿ ಅರ್ಥವನ್ನು ಹೇಳ್ತಾರೆ. ಮಣ್ಣೋರ್ ವಿಣ್ಣೋರ್ಕು ಎಂದಂ ಕಣ್ಣಾಮಾನ್ ತಮ್ಮ ತಮ್ಮ ಕಾರ್ಯಗಳನ್ನ ತಾವೇ ಮಾಡಿಕೊಳ್ಳಲಾರದೆ ಇರುವ ವಿಷಯದಲ್ಲಿ ನಿತ್ಯ ಸೂರಿಗಳಿಗೂ ಸಂಸಾರಿಗಳಿಗೂ ತಾರತಮ್ಯವಿಲ್ವಾಯ್ತು. ತನ್ನಾರ್ ವೇಂಗಡಂ ಕುಳಿರರುವಿ ವೇಂಗಡಂ ಎಂದು ಹೇಳುವಂತೆ ರಕ್ಷಿಸಲ್ಪಡಬೇಕಾದ ವಸ್ತುಗಳು ಅವನಿಗೆ ಲಭಿಸದೇ ಇರೋದ್ರಿಂದ ಬರುವ ತಾಪವನ್ನು ಶಮನ ಮಾಡಿ, ಇವರಿಗೆ ರಕ್ಷಕನು ಲಭಿಸದೇ ಇದ್ದದ್ದರಿಂದ ಬರುವ ತಾಪವನ್ನು ಶಮನ ಮಾಡುವಂತ ಆಗಿರೋದು. ವಿಣ್ಣೋರ್ ವೆರ್ಪನೆ, ಅವನ ಎರಡು ವಿಭೂತಿಯಲ್ಲಿರುವವರಿಗೂ ದರ್ಶನವನ್ನೀಯಲು ಬಂದು ನಿಂತಿರುವವನೇ ಆದ್ರೂ ಕೂಡ ತಿರುಮಲೆಯು ನಿತ್ಯ ಸೂರಿಗಳದೇ ಆಯಿತು, ವಾನವರ್ ನಾಡು ಎಂದು ಹೇಳುವಂತೆ. ವಿಣ್ಣೋರ್ ವೆರ್ಪ್ ಎನ್ನುತ್ತಾರೆ. ಕಾನಮುಂ ವಾನರಮುಂ ಆದ ಇವುಗಳಿಗೆ ದರ್ಶನವನ್ನಿತ್ತುಕೊಂಡು ನಿಲ್ಲುವ ಸೌಶಲ್ಯವನ್ನು ಅನುಸಂಧಾನ ಮಾಡಿ ಇದೆಂತಹ ಸೌಲಭ್ಯವೋ ಎಂದು ಆನಂದ ಪಟ್ಟಿಕೊಂಡಿರೋದ್ರಿಂದ ನಿತ್ಯ ಸೂರಿಗಳಿಗೆ ಸೇರಿದದ್ದೇ ಆಯ್ತು. ನಿತ್ಯ ಸೂರಿಗಳು ಸದಾ ಅಲ್ಲಿ ಬರುವಂತದ್ದು ಈ ಕಾನ್ಸೆಪ್ಟ್. ಅದಕ್ಕೆ ಈ ಗೋಕುಲಾಷ್ಟಮಿ ದಿವಸ ಇದು ಆದ್ಮೇಲೆ ಆರಾಧನೆ ಆದ್ಮೇಲೆ ಸಂಪುಟ ಬಾಗ್ಲಾಕೋಲ್ಲ, ಮಾಡಿದ್ದನ್ನು ನೋಡಕ್ಕೆ ದೇವತೆಗಳು ಬಂದು ಒಂದೊಂದ್ ಕಡೆನೂ ಇದ್ ಮಾಡ್ತಾರೆ ಅಂತ. ತಿರುಕಾಪ್ ಅನ್ನೋದನ್ನ ಅವತ್ತಿನ ದಿವಸ ಮಾಡೋಲ್ಲ, ಯಾಕೆಂದ್ರೆ ಇವರುಗಳೆಲ್ಲ ಬರ್ತಾರೆ. ಇದು ನಿತ್ಯವಾಗಿ ನಡೆಯುವಂತಹದ್ದು ಶ್ರೀರಂಗದಲ್ಲಿ ಇದೆಲ್ಲ. ಇಂದಿರ ನಾನಯಂ ತಾನು ಒಂದೇವನೋ ಎಂಬೆರುಮಾನು ಕೋಯಿಲಿನ್ ಮಾಶು. ಅವನನ್ನ ನೋಡೋದಕ್ಕೆ ಶ್ರೀರಂಗದಲ್ಲಿ ಏನ್ ನುಗ್ಗು ಅಂತಂದ್ರೆ ಎಲ್ರು ಬಂದಿದ್ದಾರೆ. ವಿದ್ಯಾಧರರ್, ಸಿದ್ಧರು, ಚಾರಣರು ಎಲ್ಲ ಏನೇನು ಕೆಟಗರೀಸ್ ಇದಾವ ಪ್ರತಿ ಒಬ್ರು ಬಂದು ಬೆಳಗಾದ ತಕ್ಷಣ, ಇದು ವಿಭೀಷಣ ಪ್ರತಿದಿನ ಬೆಳಗ್ಗೆ ಅವನು ಬಂದು ಸುಪ್ರಭಾತ ಸೇವೆಯನ್ನ ನೋಡ್ತಾನೆ ಅಂತ. ಹಾಗೆ ಇವನು ಆನಂದ ಪಟ್ಕೊಳ್ಳೋದ್ರಿಂದ ಅದು ನಿತ್ಯ ಸೂರ್ಯಗಳದೇ ಆಯ್ತು ಅಂತಾರೆ. ಯಾವುದೋ ತಿರುಪತಿ ಬೆಟ್ಟ ಅಲ್ಲಿರೋನು ಶ್ರೀನಿವಾಸ அவர் ஹளதே திருமலை என்கிறார். 4ஆம் பாட்டு. அவனுடைய ஆர்ஜவ குணம் தம் அளவிலே பலித்தபடியே உருளிச் செய்கிறார். ಅವನ ಆರ್ಜವ ಗುಣ ತಮ್ಮ ವಿಷಯದಲ್ಲಿ ಫಲಿಸಿದ ರೀತಿಯನ್ನು ಹೇಳ್ತಾರೆ. வெற்பை ஒன்னெடுத்து வர்க்கம் இன்னியே நிற்குமம்மான் சீர் கற்பகன் வைகலே. ಒಂದು வெற்பை, ಗೋವರ್ಧನ ಎಂಬ ಒಂದು ಬೆಟ್ಟವನ್ನು ಎಡುತ್ತು ಕೊಡೆಯಾಗಿ ಎತ್ತಿ, ವರ್ಕುಮಿಂದ್ರಿಯೇ ಆಯಾಸವು ಇಲ್ಲದಂತೆಯೇ, ನಿರ್ಕುಂ ನಿಂತು ಅನುಗ್ರಹಿಸಿದ ಅಮ್ಮಾನ್ ಎಂಬೆರುಮಾನನ ಶೀರ್ ದಿವ್ಯ ಗುಣವನ್ನ, ಗೋವು ಗೋಪಾಲರು ಇವರುಗಳ ಸಂರಕ್ಷಣದಿಂದ ಉಂಟಾದ ಆಪದ್ ಬಂಧು ಎಂಬ ಕೀರ್ತಿಯನ್ನ, ವೈಹಲ್ ಸರ್ವಕಾಲದಲ್ಲಿಯೂ ಕರ್ಪನ್ ಸ್ಮರಿಸಿ ನಾನು ಅನುಸಂಧಾನ ಮಾಡ್ತಾ ಇದ್ದೇನೆ. ಆಳ್ವಾರ್ ಹೇಳುವಂತಹದ್ದು ಅವನ ಭಕ್ತ ರಕ್ಷಣೆ ಕಮಿಟ್ಮೆಂಟ್ ಎಷ್ಟು ಮಟ್ಟಿಗೆ ತನ್ನನ್ನು ಆಶ್ರಯಿಸಿದವರನ್ನು ರಕ್ಷಿಸ್ಬೇಕು ಅಂತ. ಆ ಗೋವರ್ಧನಗಿರಿ ಇದರದನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಅನುಸಂಧಾನ. ಇಲ್ಲಿ ಏನ್ ಹೇಳ್ತಾರೆ, ಈಡ್ನಲ್ಲಿ ನೋಡ, ಒಬ್ರು ಹೇಳ್ತಾರೆ ಅವನು ಕೈ ಕೆಳಗಡೆ ಹಾಕಿ ಎತ್ತದ ಮೇಲೆ 5 ಬೆರಳಿನಿಂದ ಎತ್ತಿತ್ತು. ಇನ್ನೊಬ್ರು ಹೇಳ್ತಾರೆ ಒಂದೇ ಬೆರಳಿನಲ್ಲಿ ಎತ್ತಿ ನಿಲ್ಲಿಸ್ದ, ಎಡಕ್ಕೆ ಕಿರು ಬೆರಳಿನಲ್ಲಿ. ಇನ್ನೊಬ್ರು ಹೇಳ್ತಾರೆ ಆ ಬೆಟ್ಟ ನಿಂಗ್ ಮೇಲಿಂದ ಹಿಡ್ಕೊಂಡು ಉಲ್ಟಾ ಮಾಡಿ ಹಿಡ್ಕೊಂಡ ಛತ್ರಿ ತರ. ಕೊಡೆ ಗೋವರ್ಧನಮೆನ್ನೋ ಕೊತ್ತ ಕುಡೆಯೇ. ಈಗ ಒಬ್ಬೊಬ್ರದ್ದು ಅನುಸಂಧಾನ. ಈಡು வெற்பை ஒன்றெடுத்து பசுக்களும் இடையரும் தொலையும் படி ವರ್ಷಿಕ್ಕ புக்கவாரே அது கீடா ஒன்றை இட்டு ரட்சிக்க பத்தாமையால தோத்தி தொருமலை எடுத்து பரிஹரித்தனாயித்து. இப்படி 7 பிராயத்தின் பாலன் ஒரு படிப்பட மலையை எடுத்து தரித்து கொண்டு நின்ற விடத்தில் இலை புண்ட ஆயித்தில்லையோ என்னில் வர்க்கம் இன்னியே நிற்கும். வர்க்கமாவது ஒடங்குதல், அதாகிறது இழைப்பு. 7 நாள் ஒரு படிப்பட மலையை தரித்து கொண்டு நின்ற இடத்தில் இளையாமைக்கு ஹேது என்னில் அவன் ரட்சணத்தை பகிர்ந்து
கொள்வாரில்ல மயாலே இடைப்பிள்ளை தாதுக்ஷயம் இரவா விடலில் இப்பிள்ளை இரு உண்கிற சோத்திலே மணலை தூவக இல்லாவிட்டால் இழைப்பிள்ளை இரு அம்மான் வகுத்து சுவாமியாகையாலே சுவாபாவிக சம்பந்தத்தாலே இழைப்பின்னிக்கே நின்றான். பிரஜாரட்சணத்தில் மாதாவுக்கிழைப்புண்டாகாதிரே ஷீர்கற்பன் அவன் மலையை எடுத்து ரக்ஷ வர்க்கத்தை நோக்கின நீர்மையை அனுசந்தித்து அவனுடைய கல்யாண குணங்களை அந்த குண பிரேரிதனாய் அபியசிப்பன். குணைர் தாசியமுபாகதா என்னுமா போல வைஹலே ஒரு கால் இத்தை சொல்லி பின்ன என் காரியத்துக்கு போமவன் அல்லேன். நித்திய சூரியர்களைப் போல எனக்கும் இதுவே யாத்திரையாயிருக்கும். விபன்யவக இரே. வெರ್ಪೈ ಒಂದೆಡುத்து ಪಶುಗಳು ಗೋಪಾಲರು ನಾಶವಾಗುವಂತೆ ವರ್ಷಿಸಲು ಉದ್ಯುಕ್ತನಾದಾಗ ಅದಕ್ಕೆ ತಕ್ಕದಾಗಿರುವುದು ಒಂದನ್ನು ಎತ್ತಿ ರಕ್ಷಿಸಲು ಆಗಲೇ ಇದ್ದುದರಿಂದ ಕೈಗೆ ಸಿಕ್ಕಿದ ಒಂದು ಬೆಟ್ಟವನ್ನೇ ಎತ್ತಿ ಅದನ್ನು ಪರಿಹರಿಸಿದ. ಹೀಗೆ 7 ವರ್ಷದ ಬಾಲಕನು ಒಂದೇ ರೀತಿಯಾಗಿ ಪರ್ವತವನ್ನು ಎತ್ತಿ ಧರಿಸಿಕೊಂಡು ನಿಂತಾಗ ಆಯಾಸವಾಗಲಿಲ್ಲವೋ ಅಂತ ಕೇಳಿದ್ರೆ ವರ್ಕ ಮಿನ್ನಿಯೇ ನಿರ್ಕುಂ. ವರ್ಕ ಎಂದ್ರೆ ಆಯಾಸ, ಶ್ರಮ. 7 ದಿನ ಒಂದೇ ರೀತಿಯಾಗಿ ಬೆಟ್ಟವನ್ನು ಎತ್ತಿ ಹಿಡಿದುಕೊಂಡು ನಿಂತಾಗ ಆಯಾಸವಾಗದಿರಲು ಕಾರಣ ಏನು ಅಂದ್ರೆ ಅವನ ರಕ್ಷಣವನ್ನ ಉಪೇಕ್ಷಿಸುವವರು ಇಲ್ಲದ್ದರಿಂದ ಆಯಾಸವಿಲ್ಲ. ಧಾತುಕ್ಷಯ ಉಂಟಾಗದೇ ಇದ್ದರೆ ಆಯಾಸವಿಲ್ಲವಷ್ಟೇ. ಉಣ್ಣುವ ಅನ್ನದಲ್ಲಿ ಮರಳನ್ನ ಸೇರಿಸುವವರು ಇಲ್ಲದೆ ಇದ್ರೆ ಆಯಾಸವಿಲ್ಲವಷ್ಟೇ. ಇಲ್ದಿದ್ರೆ ತೊಂದ್ರೆನೆ ಕೊಡೋರಾಗ್ಬಿಟ್ರೆ. ಅಮ್ಮಾನ್ ಸಹಜವಾದ ಸ್ವಾಮಿಯಾದ್ದರಿಂದ ಸ್ವಾಭಾವಿಕ ಸಂಬಂಧದಿಂದ ಆಯಾಸ ಇಲ್ಲದೆ ನಿಂತ. ಯಾಕೆ ಆಯಾಸ ಆಗ್ಲಿಲ್ಲ ಇವನ್ಗೆ ಅಂದ್ರೆ ಅವನು ಭಕ್ತ ರಕ್ಷಣೆಯಲ್ಲಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಒಬ್ಬನ ಮೇಲೆ ಒಂದನಿ, ಮನುಷ್ಯನ ಮೇಲೆ ಇರ್ಲಿ ಗೋಪಿಗಳು ಒಂದು ಹಸುವಿನ ಕರ ಮೇಲೆ ಒಂದನಿ ಬೀಳ್ಲಿಲ್ಲ. ಅದು ಎಂತ ಮಳೆ ಬಂದಿದ್ದು, ಸೋಮರ್ತ ಅನ್ನೋ ಮೇಘ ಪ್ರಳಯ ಕಾಲದಲ್ಲಿ ಬರುವಂತಹದ್ದು. ಒಂದೊಂದು ಹನಿ ಸೈಜು ಒನಕೆ ಅಂತ ಅಲ್ಲಿ ಪ್ರಳಯ ಕಾಲದಲ್ಲಿ ಬರುವಂತ ಇದು ಅಷ್ಟು ಜೋರಾಗಿ ಬರುತ್ತೆ. ಏನು ಉಳಿಯುವುದಿಲ್ಲ, ಎಲ್ಲವೂ ನಾಶ. ಇವನಿಗೆ ಇಂದ್ರನ ಅಹಂಕಾರ, ನನ್ನನ್ನು ಬಿಟ್ಟು ಇವಾಗ ಮಾಡ್ತಾ ಇದ್ದಾರಲ್ಲ. ಸೊ ಇಲ್ಲಿ ಗೋಕುಲ ನಿರ್ನಾಮವಾಗ್ಬಿಡ್ಬೇಕು. ಏನ್ ಮತ್ತೆ ಮಳೆ ಎಲ್ಲ ನಿಂತ ಮೇಲೆ ನೋಡಿದ್ರೆ ಎಲ್ಲಿದೆ ಗೋಕುಲನೂ ಇಲ್ಲ, ಜನ್ಮೂ ಇಲ್ಲ. ಆ ಮಟ್ಟಕ್ಕೆ ಆಗ್ಬೇಕು ಅಂತ ಅವನು ವರುಣನಿಗೆ ಹೇಳಿ ಮೇಘಗಳನ್ನ ಸುರಿಸು ಅಂತ. ಅದ್ ಸುರಿಯೋಕ್ ಮೊದ್ಲೇನೆ ಇವನ್ ಹೇಳ್ದ, ಸ್ವಲ್ಪ ಹೊತ್ತು ಮಳೆ ಬರುತ್ತೆ, ಹೋಗಿ ನಿಮ್ದು ಏನೇನಿದೆಯಾ ಎಲ್ಲ ತಗೊಂಬನ್ನಿ ಅಂತ. ಅವ್ರು ಹೋದ್ರು, ಎಲ್ಲ ಗಾಡಿ ಗಿಡಿ ಕಟ್ಕೊಂಡ್ಬಂದ್ರು. ಸೊ ಗೋವರ್ಧನ್ ಗಿರಿ ಎಷ್ಟೊಂದು ಎತ್ತರವಾಗಿತ್ತು. 5 ಲಕ್ಷ ಗೋಪಿಯರು, ಒಬ್ಬೊಬ್ಬರದು ಅವ್ರ ಮನೆ ಸಾಮಾನುಗಳು, ಗಾಡಿಗಳು ಎಲ್ಲ ತುಂಬಿಕೊಂಡು, ಹಸು ಕರು ಏನೇನಿತ್ತು ಎಲ್ಲವೂ ಅದ್ರ ಕೆಳಗೆ. ಅಷ್ಟು ದೊಡ್ಡದು. ಇದು ಬರೀ ಉದ್ಗಾರನೂ ಅನ್ನೆ. ಇಪ್ಪದು ಕೂಡ ಗೋವರ್ಧನ ಪರಿಕ್ರಮ 19 ಮೈಲಿನೂ ಏನೋ ಇದೆ. ಆ 19 ಮೈಲಿನೂ ಕೂಡ ಒಂದ್ ಹೆಜ್ಜೆ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ, ಮತ್ತೆ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ. ಪೂರ ದೀರ್ಘದಂಡ ಪ್ರಣಾಮ. ಮತ್ತೆ ಒಂದೇ ಒಂದ್ ಹೆಜ್ಜೆಯಿಂದ ಇನ್ನೊಂದೇ ಹೆಜ್ಜೆ ಮೇಲೆ ಹೆಜ್ಜೆ ಅಂತ ಹೇಳಿದ್ದಾರೆ. ಹೀಗೆ ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಹಾಗೆ ಇಡ್ತಾ ಹೋಗೋದು. ಮುಂದಿನ ಹೆಜ್ಜೆ ಇಟ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡೋದು, ಮತ್ತೆ ಎತ್ಕೊಂಡು ಎಲ್ಲಿ ಇಟ್ನೋ ಹೆಜ್ಜೆನ ಅಲ್ಲಿಂದ ಮುಂದಕ್ಕೆ ಬಂದು ಆ ರೀತಿ ಪೂರ ಕವರ್ ಮಾಡೋದು. ಪರಿಕ್ರಮ, ಬೆಟ್ಟಗಳ ಪರಿಕ್ರಮ. ಇದೇ ಶ್ರೀ ವೈಷ್ಣವ ಅಥವಾ ಕೃಷ್ಣನನ್ನ ಇದ್ ಮಾಡಿದ್ದು. ಈ ತಿರುವಣ್ಣಾಮಲೆ ಇದೆಯಲ್ಲ, ಅತಿಪಡಿ ಪರಿಕ್ರಮ ಪಂಡು ವಾಯ್ಕ್ರ ಗೊತ್ತಾ, ಶ್ರೀಧರ ಸ್ವಾಮಿ ಎನ್ನುತ್ತಾ ಇದ್ದಾರೆ. ಅವರ ಲೈಫ್ ಅಷ್ಟೇ. ನಾನು ತಿರುವಣ್ಣಾಮಲೆ, ಅವನೇನು ಅರುಣಾಚಲ ಜಯ ಅರುಣಾಚಲ ಅರುಣಾಚಲೇಶ್ವರ ಅವನು. ಆ ಅರುಣಾಚಲ ಅಂತಾನೆ ತಿರುಪತಿ ಬೆಟ್ಟವನ್ನೇ ಕೊಂಡಾಡೋ ಹಾಗೆ. 7 ಕೊಂಡಲವಾಡ, ಶೇಷಾಚಲ, ಗರುಡಾಚಲ, ಸಿಂಹಾಚಲ, ವೃಷಭಾಚಲ, ನಾರಾಯಣ, ಅಂಜನಾಚಲಾದಿ ಸುಗದಿ ಮಾಲಾ ಕುಲಸ್ಯ ಶ್ರೀನಿವಾಸ ಗದ್ಯ. ಹಾಗೆ ಅರುಣಾಚಲವನ್ನ ಸುತ್ತಿ ಪ್ರದಕ್ಷಿಣೆಯನ್ನ ಮಾಡುವಂತ ಪರಿಕ್ರಮ ಅಂತ ಇವಾಗ್ಲೂ ಹೋಗ್ತಾರೆ ಎಲ್ರು. ಗಿರಿ ಪ್ರದಕ್ಷಿಣೆ. ಹಂಗೆ ನಮ್ಮೊಳ್ಳೆ ಹಿಂದೆ ಮೇಲ್ಕೋಟೆ ಅಷ್ಟು ತೀರ್ಥ ಸುರ್ಬೇಕಾರೆ ಇದು ಅಷ್ಟು 10-14 ಮೈಲಿ ಆಗತ್ತದು. ಪೂರ ಬೆಳಗ್ಗೆ 7:30-8 ಗಂಟೆಗೆ ಶಟಾರಿ ಇಟ್ಕೊಂಡು ಹೊರಟ್ಬಿಟ್ರೆ ಅಂದೆ ಸ್ವರ್ಗತ್ ಹಾಸ್ಟೆಲ್ ಮಾದರಿ ಇಕ್ಕಿದೆ. ಹಂಗಿನ್ನ ಶುರು ಪಣ್ಣಾಕ ಎಲ್ಲ ಒಂದೊಂದ ಶುರು ಪಣ್ಕೊಂಡ್ವರ. ಸೀತಾರಣ್ಯ ಎಲ್ಲ ಇದೆ. ಎಲ್ಲ ಕವರ್ ಮಾಡ್ಕೊಂಡ್ಬಿಡ್ತಾರೆ.
ಒಂದೊಂದು ಪುಷ್ಕರಣಿಗಳು ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಹ್ಮ್ ஆமா கடைசிக்கு அந்த ஏரி கிட்ட வருவழிக்கு சாயங்காலம் வருது. அப்போ உத்சவமூர்த்தி ஏழு பண்றாங்க, பிக்னிக் மாதிரி எல்லாருக்கும் அங்க தத்தியோதனம் புளியோகரை இதெல்லாம் கொடுத்து எல்லாம் பண்ணிட்டு அப்புறம் இங்க வருது. திரு இந்த அவட தோப்புனாரு ಈಶಾಮಿ ಏನ್ಬಿಟ್ಟವ ಏನೋ ಪಾರ್ಪತ್ಯಗಾರೋ ಏನೋ ಇಂದ ಟೆಂಪಲ್ ಮೇನ್ ಇತ್ತಿರ್ತಾರೆ. ನಾನೇ ಎಂಟೆ ಕಸಿನ್ ನರಸಿಂಹ ரெண்டு பேரும் பயிர்முடி ಅಷ್ಟು ತೀರ್ಥம் ಇದೆಲ್ಲ ಪೋಷಿಸಿಟ್ಟು ಅವಡಾತ್ಲ ಕ್ಯಾಂಪ ಜಗ್ಗು ಫ್ಯಾಮಿಲಿ ನ್ಯೂಟ ಇವ ಹೊರಗಡೆ ವಠಾರತ್ ಮಾತ್ರ ಇಂದ ಜಗ್ಗು ಸುದರ್ಶನಾಚಾರ ಇವೆಲ್ಲ ಹಂಗಿಂದ ಆ ಜಗ್ಗು ನಾರಾಯಣ ಅನ್ನುಟನ್ನ ಅವ ದಿವ್ಯ ಪ್ರಬಂಧ ಪುಸ್ತಕ ಇಲ್ಲದೆ ಶೂರದಿಂದ ಆಟೋ ಶೂರದಿಂದ ಪ್ರಬಂಧ ಟೀಚರ್ ಅವ್ರೆ ಮೇಲ್ಕೋಟೆಲ್ಲ. அப்புறம் இன்னொருத்தர் கனபாடி கிருஷ்ணயங்கார் அன்னிட்டு அவ சொல்லியிருந்தான், ரெக்கார்டு பண்ணிச்சிருந்தேன். கனம் சொல்லியிருந்தாவ மனுஷேஷு குரு வருதோ இல்லையோ அந்த அந்த விபாகத்தை வாங்கிட்டு அவ சொல்லியிருந்த ತೇಜಸ್ವಿ ಯಶಸ್ವಿ ಇದು ಪಣ್ಣಿ ಮನುಷ್ಯೇಶು ನನಗೆ ಇದನ್ನೆಲ್ಲ ಕೊಡು ಅಂತ ಕೇಳುವಂತದ್ದು. ಅದಕ್ಕೆ ಘನವನ್ನು ಹೇಳಿದ್ದು ಘನಪಾಡಿ ಎಲ್ಲ ಪೋತದೆ. ಹಾಗೆ ಬೆಟ್ಟ ಎನ್ನಾಚಿ ಪ್ರಜಾರಕ್ಷಣದಲ್ಲಿ ಮಕ್ಕಳನ್ನ ಕಾಪಾಡೋದ್ರಲ್ಲಿ ತಾಯಿಗೆ ಆಯಾಸ ಉಂಟಾಗುವುದಿಲ್ವಷ್ಟೇ. ಶೀರ್ ಕರ್ಪನ್ ಅವನ ಬೆಟ್ಟವನ್ನು ಎತ್ತಿ ರಕ್ಷವರ್ಗವನ್ನು ಕಾಪಾಡಿದ ಸೌಶಲ್ಯವನ್ನು ಅನುಸಂಧಾನ ಮಾಡಿ ಅವನ ಕಲ್ಯಾಣ ಗುಣಗಳನ್ನ ಆ ಗುಣಗಳಿಂದ ಪ್ರೇರಿತನಾಗಿ ಅಭ್ಯಾಸ ಮಾಡುತ್ತೇನೆ. ಗುಣೈರ್ ದಾಸ್ಯ ಮುಪಾಗತಃ ಅಂತ ಹೇಳಿದಂತೆ ಈ ಮಾತನ್ನ ಲಕ್ಷ್ಮಣ ಹೇಳಿದ್ದು. ಗುಣೈರ್ ದಾಸ್ಯ ಮುಪಾಗತಃ ಅದೇನೋ ತಂದೆ ದಶರಥನಿಗೂ ಮಾಡದಂತ ಸರ್ವೀಸು ರಾಮನು ಮಾಡ್ತಿದೀಯಾ ಅಂದ್ರೆ, ನಾನು ಅವನ ಗುಣಗಳಿಗೆ ಮಾರು ಹೋಗಿದ್ದೇನೆ. ಗುಣೈರ್ ದಾಸ್ಯ ಅದರಿಂದ ನನಗೆ ಯಾವುದು ಶ್ರಮ ಅನ್ಸೋಲ್ಲ, ಅಥವಾ ಅದರಿಂದ ಅವನು ಇನ್ನೇನೋ ನನ್ನನ್ನು ಅಪ್ರಿಶಿಯೇಟ್ ಮಾಡ್ಬೇಕು, ಓ ನೀನು ತನ್ನ ಜೊತೆ ಇದ್ದಿದ್ದು ನೀನ್ ನನ್ ಬಲಗೈ ಕಣೋ ಅಂತ ಏನಾರು ಅವನ್ ಹೇಳಲಿ ಅಂತ ಮಾಡದ್ನ ಸಹಜವಾಗಿ ನಾ ಎಲ್ಲವನ್ನು ಮಾಡ್ತೀನಿ. ಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ್ ಸ್ವಪ್ನ ಸುಷುಪ್ತ ಏನ್ರ 3 ಅವಸ್ಥೆಗಳಲ್ಲೂ ನಾನು ಅವನ ಸರ್ವಿಸ್ ಮಾಡ್ತೀನಿ ಅಂತಾನೆ. ಅದಕ್ಕ ಚೊನ್ನವ ಗುಣೈರ್ ದಾಸ್ಯಮಪಾಗತ ಅಂತ ಹೇಳುವಂತೆ. ವೈಹಲೆ ಒಂದು ಸಲ ಇದನ್ನು ಹೇಳಿ ನಂತರ ನಾನು ಕೆಲ್ಸಕ್ಕೆ ಹೋಗ್ಬಿಡೋನಲ್ಲ. ನಿತ್ಯ ಸೂರ್ಯಗಳಂತೆ ನನಗೂ ಇದೇ ದಿನದ ವ್ಯಾಪಾರವಾಗಿದೆ. ವಿಪನ್ಯವಹ ಎಂದಷ್ಟೇ ಇರೋದು. ಅಂದ್ರೆ ಈ ಭಗವಂತನ ಈ ಔದಾರ್ಯ ಸೌಶಲ್ಯವನ್ನ ಒಂದ್ಸಲಿ ಹೇಳಿ ಚೊಲ್ಲಾಚೆ ಅವರು ಹಾಗಿಲ್ಲ, ಮತ್ತೆ ಮತ್ತೆ ಅದರ ಅನುಸಂಧಾನ ಎಷ್ಟೆಷ್ಟು ಮಾಡಿದ್ರು ಕೂಡ ಅವ್ರಿಗೆ ತೃಪ್ತಿನೇ ಇಲ್ಲ. ಈ ವಾಲ್ಮೀಕಿಗೆ ರಾಮಾಯಣ ಬರೆದು ಅತೃಪ್ತಂ ರಾಚೇತ ಸಮ್ಮನ್ವರ್ಣ ಅಷ್ಟು ಬರೆದ್ರು ಕೂಡ 24,000 ಲೋಕ ಬರೀ ಇಲ್ಲಿ ಭೂಲೋಕದಲ್ಲಿ ಅವ್ನು ಮಾಡಿದ್ ಒಟ್ಟು 2 ಲಕ್ಷದ ಮೇಲೆ. ದೇವಲೋಕದಲ್ಲೂ ರಾಮಾಯಣವನ್ನು ಕೊಂಡಾಡ್ತಾರೆ. ಒಂದೊಂದು ಲೋಕಕ್ಕೆ ಎಷ್ಟೆಷ್ಟು ಶ್ಲೋಕಗಳು ಅಂತ ಹೊಟ್ಟೋಯ್ತು. ಇಲ್ಲಿ 24,000 ಹಿಂದ್ ವಿಷಯ ಅನ್ಕೊಂಡಿರ್ಕೆ ಪೂರಾ ನವರಾತ್ರಿಗೆ 24,000 ಅಷ್ಟ್ 7 hours. ಯೂಶಲ್ ಪಿಣ್ಣೆ ಎಲ್ಲ ಪಂಡ ಇಪ್ಪ ಒಟ್ಟು ஒரு சுந்தரகாண்ட மாத்திரம் பண்கேண்டு வருது. இந்த ரங்கராஜன் பண்றாரு இதுல. ಇದೆ இந்த ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಪ್ಪದು ಕೂಡ ಆತ್ನೆ ಬೆಳಗ್ಗೆ 6 ಹೊತ್ತಿಗೆ ಹೋಗ್ತಾ ಇದ್ದಿದ್ದು ಕೃಷ್ಣನ್ ದೇವಸ್ಥಾನ. ಅಲ್ಲಿ ಹೋದ್ರೆ 120 ಜನ 6 ಗಂಟೆಯಿಂದ 12-12:30 ತನಕ ಕಂಟಿನ್ಯೂಸ್ ಆಗಿ ಪಾರಾಯಣ. ಅದಾದ್ಮೇಲೆ ಎಲ್ರು ಊಟಕ್ಕೆ ಇದೆಲ್ಲ ನಾವು ಅದ್ ಮುಗಿಸ್ಕೊಂಡು ನಾವು ಬಂದ್ಬಿಡೋದು. ನಾನು ಅಲ್ಲಿ ಇರ್ತಿರ್ಲಿಲ್ಲ ಊಟಕ್ಕೆ. ಇನ್ನು 6 ಮಣಿಗೆ ಅದಕ್ಕೆ ಅದವ್ರು ವಾರ 10 days வேதத்தை நிற்பிச்சுள்ள மானுட்டன் ஒன்னு. இன்னொரு ஆப்ஷன் நான் கண்டிக்கிறது வேத பாடக்கு வேத சொல்லி விடுது. அப்போ ஒரு பிரேக், அப்புறம் கண்டினியூ பண்றது. இட் கோஸ் அப் டு 12:31 12:30 ಇಲ್ಲ ಎತ್ಕೂ ಇಲ್ಲ ಅಪ್ಪೋದೆ ಫಸ್ಟ್ ಏನುಂಟೆಲ್ಲ ಅದೇ 12:31 ಸೀದಾ அப்புறம் மத்தியானம் பண்ணி சாப்பாடு சாப்பிட்டு ಟೇಕ್ ರೆಸ್ಟ್. ಪೂರ ಮುಣಿಚ್ ಬರದೆ ಅಕಸ್ಮಾತ್ ಮುಗಿದೇ ಇದ್ರೆ ಮತ್ತೆ ಮಧ್ಯಾಹ್ನ ಕುತ್ಕೊಂಡ್ ಮಾಡ್ಬೋದು. ಈಗ ಸಂಕಲ್ಪ ಏನು 9 ದಿವಸದಲ್ಲಿ 24,000 ಓದ್ಬೇಕು. ನವಾಹ ಪಾರಾಯಣ ಇನ್ಕ್ಲೂಡಿಂಗ್ ಉತ್ತರಕಾಂಡ.
ಯುದ್ಧಕಾಂಡ ಬಿಟ್ರೆ 21,500 ಶ್ಲೋಕ ಆಗುತ್ತೆ. ಇದು ಪೂರ ಉತ್ತರಕಾಂಡನೂ ಸೇರಿ ಅದರಲ್ಲೇ ಇದೆ ವ್ಯವಸ್ಥೆ. ಈ ಭಾರತ ದರ್ಶನದ್ದು ಇಲ್ಲ NR ಕಾಲೇಜಿನಲ್ಲಿ ಹಾಕಿದ್ದಾನೆ. ಒಂದೊಂದು ದಿವಸ ಎಷ್ಟೆಷ್ಟು ಮಾಡ್ಬೇಕು ಅಂತ. ಮೊದಲನೇ ದಿವಸ ಬಾಲಕಾಂಡದಲ್ಲಿ 77 ಸರ್ಗ, ಎರಡನೇ ದಿವಸ 77ನೇ 78ನೇ ಸರ್ಗದಿಂದ ಶುರು ಮಾಡಿದ್ವಿ ಅರಣ್ಯಕಾಂಡ, ಇದು ಅಯೋಧ್ಯಾಕಾಂಡ, ಅದರಲ್ಲಿ ಅರ್ಧ, ಹೀಗೆ ಇಷ್ಟಿಷ್ಟೇ ಸರ್ಗಗಳು ಅಂತ. ಇದು ಸುಂದರಕಾಂಡದ ಕೋತ್ನೆ ವ್ಯವಸ್ಥೆ ಇರ್ಕಂಡ 3 ದಿವಸದಲ್ಲಿ, 5 ದಿವಸದಲ್ಲಿ, 7 ದಿವಸದಲ್ಲಿ, ಆ ರೀತಿ. ಈಗೇನು ಅಂತಂದ್ರೆ ನಾ ಹೇಳೋದು, ಒಂದ್ ವೇಳೆ ಆ ರೀತಿ ಸಂಕಲ್ಪ ಮಾಡೋದೇ ಮುಗಿಸ್ಬೇಕು. ಬಿಕಾಸ್ ಯು ಡಿಸೈಡೆಡ್, ಅವನೇನ್ ಕೇಳಲಿಲ್ಲ ನಿಮ್ಮನ್ನ. ನೀವು ಹೇಳಿದ ಮೇಲೆ ಯು ಮಸ್ಟ್ ಕೀಪ್ ಅಪ್ ದಟ್. ಅಯ್ಯೋ ಹೆಂಗೋ ಆಗ್ಬಿಲ್ಲ ನಿಧಾನ ಮಾಸಿ ಬಾಸ್ತಕ್ ಹಚ್ಚಿ ಅದಾಗ್ಕೂಡದು. ಅದಕ್ಕೆ ನಾನಾಗ ದಿನ ಯಥಾಶಕ್ತಿ ಇಟ್ಕೊಂಡೆ. ನಿತ್ಯ ಪಾರಾಯಣದಲ್ಲಿ ಇದೆಲ್ಲ ಏನಿಲ್ಲ, ದಿವ್ಸಲು ಒಂದೊಂದ್ ಸರ್ಗ ಓದ್ತಾ ಹೋಗೋದು, ಒಂದೇ ಸರ್ಗ. ಆದ್ರೆ ಎಲ್ಲ ಧ್ಯಾನ ಶ್ಲೋಕಗಳು ಆಗ್ಬೇಕು. ಕಡೆಯಲ್ಲಿ ಮಂಗಳಂಗೋಸಲೇಂದ್ರಾಯ ಪುರ ಹೇಳಿ ಪ್ರತಿ ದಿನದಲ್ಲಿ ಪಾರಾಯಣ. ಇಲ್ಲ ಉದಯ 3 ಮಣಿಗೆ ಇರುವೆ. ಅದೇ ಹಿಂಗ 6 ಮಣಿಗೆ ಹೊರಳಿಗೆ ನಾನು ಆರಾಧನೆ ಮುಡ್ಸ್ಬಿಡ್ರೆ ಹೊರವ್ರನ್ನ ಲೇಟ್ ಅನ್ನಕ ಅಪ್ರೂವ್ ಹಿಂಗ್ ಇದ್ ಪಂಡ್ಬಿಟ್ಟು ಅಪ್ರೂವ್ ಹೋದ್ರೆ. ಅದರ್ವೈಸ್ ಫಿನಿಶ್ ಆಫ್ ಎಲ್ಲಾನು ಹೋಗುತ್ತೆ. ಜಪಗಳು ಮತ್ತೆ ಬ್ರಹ್ಮಯಜ್ಞಕ್ಕೆ ಏನು ಅಂದ್ರೆ ಪೂರ ಒಂದ್ ಪ್ರಶ್ನೆ ಓದೋಲ್ಲ, ಒಂದೊಂದು ಅನುವಾಕ. ಅವಾಗ ಎಸ್ ಅದೇ ಆ 9-10 ದಿವಸ ಸಿದ್ಧರಾಗಿ ಇದ್ದು ಮಾಡ್ಬೇಕು. ಸಂಕಲ್ಪ ಅದ್ ಪಂಡಿತೆ ಅನ್ನಕ ಅದಕ್ಕೆ ಅವನನ್ನು ಕೃಪೆ ಭಗವಂತಂದು ಆಗ್ಬೇಕು. ಆಸನ ಸಿದ್ಧಿಸ್ಬೇಕು. ಎಲ್ಲ ಮೊದ್ಲೆಲ್ಲ ಓದ್ತಾ ಇದ್ವಿ ನಾವು ರೆಗ್ಯುಲರ್ ಆಗಿ ಪಾರಾಯಣ. ವರ್ಷಕ್ಕೆ 4 ಪಾರಾಯಣಗಳು. ಇವಾಗ ಯುಗಾದಿ ಪ್ರಥಮೆಗೆ ಆರಂಭ ಮಾಡ್ಬಿಟ್ಟು ರಾಮನವಮಿ ದಿವಸ ಪಟ್ಟಾಭಿಷೇಕ, 9ನೇ ದಿವಸಕ್ಕೇನೇನೆ ನವಹ ಪಾರಾಯಣ ಅಂದ್ರೆ ಇನ್ಕ್ಲೂಡಿಂಗ್ ಪಟ್ಟಾಭಿಷೇಕ 9ನೇದು. ಇಲ್ಲೂ ಅಷ್ಟೇ. ಈಗ ಉತ್ತರಕಾಂಡನೂ ಅಲ್ಲಿ ಮುಗ್ದೋಗ್ಬೇಕು ಅವತ್ತು 9ನೇ ದಿವಸ ನವಹ ಪಾರಾಯಣ. ಎಸ್, ಈಗ ಈ ಪಟ್ಟಾಭಿಷೇಕಕ್ಕೆ ಇವಾಗ ನಮ್ ಗುರುಗಳು ಮಾಡ್ತಿದ್ರಲ್ಲ, ಅವ್ರೇನ್ ಮಾಡೋರು ಎಲ್ಲ ಓದ್ಬಿಟ್ಟು ಮುಗಿಸ್ಬಿಡೋರು. ಆ ಪಟ್ಟಾಭಿಷೇಕ ಒಂದ್ ದಿವಸ ಸಪರೇಟ್ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಶಿಷ್ಯರನ್ನು ಕರೆದು 250-300 ಜನ ಅವತ್ತು ಗುರು ಶಿಷ್ಯ ಆಗಿ ಎಲ್ಲ ಅವ ಆಮ್ದ್ಯ ಪಶಂಗೆ ಎಲ್ಲ ಫ್ಯಾಮಿಲಿ ಕೂಟು ಎಲ್ಲಾರ್ಗೂ ಸಾಚಿ ಅಪ್ರು 3 ಬ್ಯಾಚ್ 2 ಬ್ಯಾಚ್ ಪಣ್ಣಿ ಮೊದಲ ಬ್ಯಾಚ್ ಎಲ್ಲಾರು ಶಿಷ್ಯಗಳೆಲ್ಲ ಉಕ್ಕಾಚಿ ಅವ ಸಾಪಾಡ ಅನ್ಪಿನಿ ಎಲ್ಲ ಅವ್ರ ಸಭೆ ಸೇರಿಸಿ ಸ್ವಸ್ತಿ ವಾಚನ ಇದೆಲ್ಲ ಮಾಡಿ ಅವ್ರ ಮನೆಯವರೆಲ್ಲ ಆಮೇಲೆ ಅವ್ರು ಕುತ್ಕೊಳ್ಳೋರು ಊಟಕ್ಕೆ. ಸರ್ ನೀವು ಕುತ್ಕೊಳ್ಳಲ್ಲ, ಅವ್ರು ಬಡ್ಸೋರು. ಪುರ್ವಿಶಿ ಅಂತೂ 3-4 ಸ್ವೀಟ್ ಮಾಡ್ರಿ. ಏನ್ ಸರ್ ಇಷ್ಟು ತಿನ್ನೋದು ಹೆಂಗೆ? ತಿನ್ರಿ ರಾಮ ಪ್ರಸಾದ ಇದು ಅಂತಂದು 3 ಸ್ವೀಟು ಅನ್ಸ್ವೀಟು ಏನೋ ಪಣ್ಣಿದ್ದು 98 ಪಟ್ಟಾಭಿಷೇಕ ನಡೆಸಿದ್ರು. ಹಾಗೆ ಇನ್ನೊಂದು 10 ಮಾಡಿದ್ರೆ ಅವರು ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ನಡೆಸಬಹುದಿತ್ತು. ಹಾಗೆ ಇದು ಪಾರಾಯಣದ ವಿಧಿ. ಇವತ್ತು ಸುಗ್ರೀವನ್ ಪಟ್ಟಾಭಿಷೇಕ ಆಯ್ತು. ಕಿಷ್ಕಿಂಧ ಕಾಂಡದಲ್ಲಿದ್ದೆ. ರಾಮನ್ ಕರೀತಾನ ಅವನು, ನಾನು ಪಿತೃವಾಕ್ಯ ಪರಿಪಾಲನೆಗೆ ಬಂದಿರೋದು, ಯಾವ ನಗರನು ಪುರಾನು ನಾನು ಪ್ರವೇಶಿಸೋಲ್ಲ. ಲಕ್ಷ್ಮಣನ್ ಕಳಿಸ್ತು ಅಂತಂದ್ಬಿಟ್ಟು ಬೇರೆ ಕಡೆ ಎಲ್ಲೋ ಬರೆದಿದ್ದು. ಲಕ್ಷ್ಮಣನ್ ಕಳಿಸ್ಲಿಲ್ಲ ಅವನು. ಸುಗ್ರೀವ ಹನುಮಂತ ಹೇಳ್ದ, ನೀವು ಹೋಗಿ ಎಲ್ಲ ನಡೆಸಿ. ಹೇಗಿದ್ರು ಈಗ ಮಳೆಗಾಲ ಶುರುವಾಗತ್ತೆ, ನನಗೆ ಈ ಗುಹೆ ಇದೆಯಲ್ಲ ಇದು ಇಟ್ ಇಸ್ ಕಂಫರ್ಟಬಲ್, ನಾನು ಐ ಆಮ್ ಹ್ಯಾಪಿ ಹಿಯರ್. ನೀನ್ ಒಂದ್ 2-3 ತಿಂಗಳು ಮಳೆಗಾಲ ಮುಗಿದ ಮೇಲೆ ಅಷ್ಟೊತ್ತಿಗೆಲ್ಲ ಸಿದ್ಧತೆ ಮಾಡ್ಕೊ, ದೆನ್ ವಿ ವಿಲ್ ಸ್ಟಾರ್ಟ್ ರಾವಣನ್ ಬಗ್ಗೆ ಅಂತ ಹೇಳಿದ್ದು. ಸಜೆಷನ್ ವಾಸ್ ಗಿವನ್ ಬೈ ಹನುಮಂತ. ರಾಮ ನೀ ಬಂದು ನಡೆಸಿಕೊಡ್ಬೇಕು, ನಿನ್ನಿಂದಾನೇ ಅವನಿಗೆ ರಾಜ್ಯ ಪದವಿ ಸಿಕ್ಕಿದೆ, ಈಗ ಅವನು ಹೆಚ್ಚು ದಿವಸ ಅರಾಜಕತೆ ಇರಬಾರ್ದು ಅಂತ ರಾಮ ಒಂದ್ ಸಜೆಸ್ಟ್ ಮಾಡ್ತಾನೆ. ಅವನು ವಾಲಿನೂ ಕೇಳ್ಕೊಳ್ತಾನೆ ಇವನನ್ನ. ಅದಕ್ಕೆ ಅಂಗದನನ್ನ ಯುವರಾಜನನ್ನ ಮಾಡು, ಈ ಡಿಸರ್ವ್ಸ್ ಇಟ್. ಬರೀ ಸುಮ್ನೆ ಅವನ್ ಮಗ ಅಷ್ಟೇ ಅಂತಂದ್ಬಿಟ್ಟಲ್ಲ, ಕೇಪಬಿಲಿಟಿನೂ ಇದೆ. ನೀನು ರಾಜನಾಗು, ಅವನನ್ನ ಯುವರಾಜನಾಗಿ ಪಟ್ಟಾಭಿಷೇಕ ಅವನಿಗೆ ಮಾಡು. ಸೊ ಸುಗ್ರೀವನ್ ಪಟ್ಟಾಭಿಷೇಕ ಜೊತೆಗೆ ಅಂಗದನು ಅವರಿಬ್ರಿಗೂ ಅವನು ಯುವರಾಜ ಪಟ್ಟವಿ ಅವನಿಗೆ. ಇದೆರಡನ್ನ ಅಲ್ಲಿ ನಡೆಸಿತ್ತು. ಸೊಗಸು ಕಥೆ ಉಪನ್ಯಾಸಗಳು ಇವುಗಳಲ್ಲಿ ಹೇಳುವಂತಹದ್ದು. ಬಟ್ ಅವನು ಅಷ್ಟೇ ಕೇಪಬಲ್ ಆಗಿದ್ದ ಅಂಗದ.
ಎಸ್. ஆமா பண்ணுறதுன்னு ಸುಖಾಸೀನ உங்களுக்கு ಎದು ಕಂಫರ್ಟಬಲ್ ಹಂಗು ಕಿಳಿಯೇ ಉಕ್ಕೋಣ ಮಂಡಿ ಜವ್ ಹಿಡಿತೋ ಅದು ಇದು ಅಂತಿಲ್ಲ. ಸೊ ಕೂತ್ಕೊಳ್ಳಿ, ಪೂರ್ವಾಭಿಮುಖ ಕೂತ್ಕೊಳ್ಳಿ, ಕೂತ್ಕೊಂಡು ಪಾರಾಯಣ ಮಾಡೋದು ಒಳ್ಳೇದು. ಒಂದ್ ವೇಳೆ ಈಗ ಸಂಕಲ್ಪ ಮಾಡಿದ್ರಿ ಎಲ್ಲ ಮುಗಿಸಿದ್ರಿ 12 ಗಂಟೆ ಒಳಗೆ ಮುಗಿಲಿಲ್ಲ, கொஞ்சம் ஃபாஸ்டா வாசிக்கணும் ஆறுனா ಇಲ್ಲದೆ ಇಂದಾಕ ಎನ್ನಾನಾಗ ಅಪ್ಪವರ ಬ್ರೇಕ್ ಬಂದ್ಕೊಂಡೆ ಮಧ್ಯಾಹ್ನಕ್ಕ ಊಟ ಇದೆಲ್ಲ ಮುಗಿಸಿ ಒಂದು 10 ನಿಮಿಷ ರೆಸ್ಟ್ ವಿಶ್ರಾಂತಿ ತಗೊಂಡು ಮತ್ತೆ 2 ಆಚಮನ ಮಾಡ್ಬಿಟ್ಟು ಅಗೇನ್ ಯು ಸ್ಟಾರ್ಟ್ ಮಧ್ಯಾಹ್ನ ಸೆಷನ್. ಈಗ ನೀವೇನೋ ಮಾಡ್ತೀನಿ ಅಂದ್ಬಿಟ್ಟು ಅವ್ರನ್ನ ಒಳಗೆ ಹಾಕೋದಲ್ಲ. ಸೊ ಅದಕ್ಕಾಗೆ ಸೊ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು ನಾವು ಮಾಡೋದ್ರಿಂದ. ಅಪ್ಪ ಏನ ಕರೆಂಟ್ ಸೆಷನ್ ಹಚ್ಕೊ இல்ல நீங்க எஃபிஷியன்டா நீங்க உங்களுக்கே பண்றது எப்படி நீங்க ஒத்தரே பண்றீங்களா? ஒரு தானே வாங்க வரல இல்லைங்க எங்க உட்காந்து பண்ணலாம். அதாவது கொஞ்சம் ஸ்பீட் கொஞ்சம் அட்ஜஸ்ட் ஆகுது வந்து ஆகாரದಿಂದ கொஞ்சம் ಫಾಸ್ಟ್ನ ಏನೋ ಫ್ಲೂಯೆನ್ಸಿ ಇರಬೇಕು ಸ್ವಲ್ಪ. ಮತ್ತೆ ರಾಮಾಯಣ ಕಷ್ಟ ಇಲ್ಲ, ಅನುಷ್ಠುಪ್ ಛಂದಸ್ನಲ್ಲಿರೋದು ಸುಲಭವಾಗಿದೆ. ಇದು ಭಾಗವತ ಇದೆಯಲ್ಲ ಅದು ಕೊಂಚ ಕ್ಲಿಷ್ಟ. ಒತ್ತಕ್ಷರಗಳು 2-3 ಸೇರಿರೋ ಪದಗಳು ಇರುವಂತದ್ದಿದೆ, ಅಲ್ಲಿ ತಪ್ಪಿಲ್ಲದೆ ಅದನ್ನ ಉಚ್ಚಾರಣೆ ಮಾಡ್ಬೇಕು. ಆಮ ರಿಷವರ್ಣ ಭಾಗವತದ್ಲೆ. ಸೊ ರಾಮಾಯಣ ಹೀಗೆ ಇಲ್ಲ, ಹೇಗಾದ್ರೂ ಸರಿ ಬರೋದಾದ್ರು ಬನ್ನಿ, ಇಲ್ಲ ನೀವು ಕೂತ್ಕೊಂಡು ಮನೆಯಲ್ಲೇ ಮಾಡಿ ಒಂದ್ ಬ್ರೇಕ್ ತಗೊಂಡು ಆ ದಿವಸದಲ್ಲಿ ಆ ಸರ್ಗದ್ದು ಮುಗಿಸಿದ್ರೆ ಆಯ್ತು. ರಾತ್ರಿ ಮಲಗೋಕ್ ಮೊದಲು ಯು ಶುಡ್ ಫಿನಿಶ್. ಇದಕ್ಕೂ ಆಧಾರ ಇವಾಗ ಪಂಚವಾ ಏತೆ ಮಹಾಯಜ್ಞ ದೇವಯಜ್ಞ ಇದೆಲ್ಲ ಹೇಳಿದ್ಮೇಲೆ ಬ್ರಹ್ಮಯಜ್ಞ ಪ್ರಚರಿಷ್ಯಾಮ. ಬ್ರಹ್ಮಯಜ್ಞ ಅನ್ನೋದು ಏನು ಅಂತ ಅದರಲ್ಲಿ ಇತಿಹಾಸ ಪುರಾಣ ಗಾಥಾನ್ ಆದೀನ್ ಅಂತ ಹೇಳ್ಬಿಟ್ಟು ಅದನ್ನ ನೀವು ಕೂತ್ಕೊಂಡು ನಿಂತ್ಕೊಂಡು ಓಡಾಡ್ಕೊಂಡು ಮಲಗ್ಕೊಂಡು ಹೀಗಾರು ಹೇಳಿ, ಒಟ್ನಲ್ಲಿ ವೇದ ಹೇಳಿ. ಇದು ಅಲ್ಲಿ ಸಂದೇಶ. ಸೊ ಅದನ್ವಯ ಇಲ್ಲಿ ವಯಸ್ಸಾದ್ಮೇಲೆ ಒಂದೇ ಕಡೆ ಕೂತ್ಕೊಂಡು ಕಾಲ್ ಜಾವ್ ಬಂತು ಇಲ್ಲ ಸೊಂಟ ಆಯ್ತು ಅಂತಂದ್ರೆ ಎದ್ದು ಓಡಾಡಿ ಕಂಟಿನ್ಯೂ ಮಾಡಿ. ಹಾಗೇನೆ ಇದು ಈ ತರ ಆತರ ಹಾಗೂ ಮಾಡ್ಬೋದು. 9 to 1 3 to 7 ಅಂದ್ರೆ 9 3 12 4 ಗಂಟೆ ಸಿಕ್ತು ನಿಮ್ಗೆ. 3 to 7 4 ಅವರ್ ಇನ್ನೆಷ್ಟು 4 8 ಗಂಟೆ ಆಯ್ತು. 8 ಅವರ್ಸ್. 8 ಅವರ್ಸ್ ಸಾಕು ಬೇಕಾದಷ್ಟು. 70 ಶ್ಲೋಕ ಯಾವುದು? 77 ಸರ್ಗಗಳು 77 ಇಲ್ಲ, ಅದು ಇನ್ನು ಹೆಚ್ಚಿಗೆನೂ ಇರ್ಬಹುದು ಒಂದೊಂದ್ ದಿವಸದ ಇದ್ರದ್ದು. ಆ ಇದ್ರಲ್ಲಿ ಸುಂದರಕಾಂಡ ಒಂದೇ ದಿವಸದಾಗ ಹೋಗುತ್ತೆ. ಪಾರಾಯಣ ಅವನು ಇಲ್ವೇ ಇಲ್ಲ. ಸರಿ ನೀವ್ಲ ಪಂಡುದಾನ ಪಣ್ಣು ವರ್ಣ ಫುಲ್ ಪಣ್ಣು 10 மணிக்கு ಶುರು பண்ணி 5:30 வரைக்கும் பண்ணுவோம். ಆಗುತ್ತೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಹಿಂದೆ ಎಲ್ಲ ಮಾಡ್ತಾ ಇದ್ರು. ಅದಕ್ಕೇನು ಅಂದ್ರೆ ಪ್ರತಿದಿನ ಓದ್ತಾ ಇದ್ರೆ ಫ್ಲೂಯೆನ್ಸಿ ಬರುತ್ತೆ ನಿಮಗೆ ಸಂಸ್ಕೃತದಲ್ಲಿ, ತಪ್ಪಿಲ್ಲದೆ ಹೇಳುವಂತಹದ್ದು. ಸೊ ಸಾಧ್ಯ ನಡೆಸ್ಬೋದು. ನಾನ್ ಶುರು ಮಾಡ್ಬೇಕಾದ್ರೆ ಇವರೇನೆ ವರದರಾಜಮಲ್ಲೇನೆ ಹೇಳಿದ್ದು ಅನ್ಸುತ್ತೆ. ಹೋದ್ರಿ ರಾಮಾಯಣ ಅನ್ಪೂರ್ಣ ಒಂದ್ ದಿವ್ಸ ಒಂದು ಸೆಷನ್ ಅಂದ್ರೆ 9 ದಿವಸದಲ್ಲಿ ನವಹ ಪಾರಾಯಣ ಅಂತ ಸಂಕಲ್ಪ ಮಾಡ್ಬೇಕು, 9 ದಿವಸದಲ್ಲಿ ಮುಗಿಸ್ಬೇಕು. ಆ ಡೆಟರ್ಮಿನೇಷನ್. ಸೊ ಮೊದಲನೇ ಇದರಲ್ಲಿ ಸ್ವಲ್ಪ ನಿಧಾನ ಆಯ್ತು, ಆಮೇಲೆ ಹೋಗ್ತಾ ಇತ್ತು. ನಮ್ ತಾತ ಮಾಡ್ತಿದ್ರು ಚಂದ್ರಾಯಪಟ್ಟಣದ ಹತ್ರ ಆನ್ಗೊಳ ಅನಿಕನ್ನ ಹಂಗ ಹತ್ರ ಸಾಹುಕಾರ ಎಂದಾರೆ. ಆನ್ಗೊಳದ ಸಾಹುಕಾರ ಅದ್ ಬೇರೆ. ಅವ್ನ ಪೆರಿ ಎಸ್ಟೇಟ್ ಒಂದು 6-8 ಜೊತೆ ಎತ್ತುಗಳನ್ನ ಇಟ್ಟಿದ್ರು ಅವರು. ಎಲ್ಲದಕ್ಕೂ ರಾಮ ಕೃಷ್ಣ ಈ ಹೆಸರುಗಳು. ರಾಮನ್ ಕೂಟ ತಿರುಪಕ್ ಹೋದೆ ಇಲ್ಲ ಅಂದ್ ಮಾದ್ರಿ. ಅವ ಆತ್ಲ ಪಟ್ಟಾಭಿಷೇಕಕ್ಕೆ ಇವ್ರಿ ಇನ್ನು ಹೇಳ್ಬೋದು. ಸೊ ನಾಂಬೆ ವರ್ಷಿ ನಮ್ಮನ್ ಕರೆದಿದ್ರು, ನಾನು ಕಸಿನ್ ಇವರೆಲ್ಲ ಹೋಗಿದ್ವಿ. ಇಷ್ಟಿಷ್ಟು ಚಿಕ್ಕ ಇದ್ರಲ್ಲೇನೆ ಸೀಬೆ ಹಣ್ಣು ಮಾವಿನ ತೊಪ್ಪುಗಳೆಲ್ಲ ಕೈನಲ್ಲಿ ಕಿತ್ಕೊಂಡು ತಿನ್ಬೋದು ಎಷ್ಟು ಬೇಕಾದ್ರೆ. ತೋಟಕ್ಕೆ ಹೋಗೋದು ಇದೆಲ್ಲ ಹಾಗೆ. ಚಂದ್ರಾಯಪಟ್ಟಣದ ಹತ್ರ ತಾತಂದು ಮಡಿಸಂಚಿ, ಅದು ಹುಲ್ಲನ್ ಇದರಿಂದ ಮಾಡಿದ್ವು ಚೀಲದ ತರ ಮಡಿಸಂಚಿ. ಹತ್ತುಳ್ಳ ಪಡೆಯದೆಲ್ಲ ಹೆಚ್ಕೊಂಡಿದ್ದೆ ಅತಿ ವೆಂಕೆ ಪುರ್ಸ್ಕ ಕಿಟ್ ಬ್ಯಾಗ್ ಮಾದ್ರಿ ಮಡಿಸಂಚಿ ತಾತ ಪರ್ಟಕ್ಕ ಮಡಿಸಂಚಿ. ಅದೇ ಇದು ಚೀಲ ಮತ್ತು ಮಾದರಿ ಹೊರ ಎಲ್ಲ ಹುಲ್ಲನ್ ಇದ್ರಲ್ಲಿ ಮಾಡಿರುವಂತದ್ದು ಇದರಿಂದ ಮಾಡಿದ್ದು. ಅದು ಶುದ್ಧಿ.
ಮಡಿಗೆ ಬರಪಡ್ತದೆ. ಇನ್ನೊಂದೇನೋ ತಾಳೆಗರಿನಲ್ಲಿ ಅದ್ರಲ್ಲಿ ಮಾಡಿರೋದು. ಹಾ, ಈ ಸೂಟ್ ಕೇಸ್ ಮಾದ್ರಿ ಇದು ಪಣ್ಣಿಕ್ರದೆ, ಓಲೆಗಿರಿ ಇಕ್ರದೆ ಕಿವಿಗಿದ್ ಅದರಿಂದ ಮಾಡಿದ್ದು. ನನ್ನ ಹತ್ರ ಒಂದಿದೆ ಮಡಿಗೆ ಇದೆಲ್ಲ, ಅದ್ರಲ್ಲೆಲ್ಲ ವಸ್ತುಗಳು. ಹಾ, ನಾವು ಪೆಟ್ಟಿಗೆಗೂ ಬರ್ತಾ ಇತ್ತು. ಈಗಲೂ ಸಿಗುತ್ತದ. ಹಿಂದೆ ನರಸಿಂಹ ಪ್ರಸಾದ್ ಹೆಂಗೋ ತಮಿಳ್ನಾಡು ಇದು ಪೊನಚ್ಚಿ ಎನ್ನಕೊಂಡಿದೆ ನ್ಯೂಟ್ವರ್ ಇಟ್ಕೊಂಡಿದ್ದ ಸೀಕರ್ನ. ಹಾ, ಎಸ್, ಅದೊನ್ನೆ ಪೆರಿ ಸೂಟ್ ಕೇಸ್ ಮಾದ್ರಿ ಐಕನ್ನ ಮೂಡಿ ಎಲ್ಲ ಅದೆಲ್ಲ ಪೊಣ್ಣಿಗಿರದೆ ಹತ್ತುಳ್ಳಿ ಓಲೆಗಿರಿನಲ್ಲಿ ಮಾಡಿರೋದು. ಇವೆಲ್ಲ ಶುದ್ಧಿಗೆ ಬರುವಂತಹದ್ದು. ಒಳ್ಳೇದು 9 ದಿವಸದಲ್ಲಿ ಮಾಡುವಂತದ್ದು. ಅದು ಮಾಡೋಕ್ ಆಗೋದೇ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸುಂದರಕಾಂಡ ಓದಿ. ನೆಕ್ಸ್ಟ್ ವಾಪಕ್ಷ. ಐಡಿಯಲಿ ರಾಮಾಯಣ ಪಾರಾಯಣ ಅಂದ್ರೆ ಪೂರ್ಣವಾಗಿ ಓದೋದೇನೆ, ಅದೇ ಸರಿ ರಾಮಾಯಣ. ಹಾಗೆ 5ஆம் பாட்டு. நீர் அவன் குணங்களை அbbசி நின்றீராகில் அவன் தான் செய்கிறது என்னில் நான் அவனை விட்டு அவன் குணங்களை விரும்புகிறா போல அவனும் என்னை விட்டு என்னுடைய ದೇಹத்தை விரும்பானின்னான் என்கிறார். 5ನೇ ಪಾಶುರ. ನೀವು ಅವನ ಗುಣಗಳನ್ನು ಅನುಸಂಧಾನ ಮಾಡುತ್ತಲೇ ಇರುತ್ತಿದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ನಾನು ಅವನನ್ನು ಬಿಟ್ಟು ಅವನ ಗುಣಗಳಲ್ಲಿ ಆಸೆ ಪಡುವಂತೆ ಅವನು ನನ್ನನ್ನು ಬಿಟ್ಟು ನನ್ನ ದೇಹವನ್ನು ಬಯಸ್ತಾ ಇರ್ತಾನೆ ಅಂತಾರೆ. ಈಗ ನಾವು ಎಷ್ಟು ಮಟ್ಟಿಗೆ ನಮ್ಮ ಪ್ರೀತಿಯನ್ನು ಭಗವಂತನ ಕಡೆಗೆ ತೋರಿಸ್ತೀವೋ ಈ ರೆಸಿಪ್ರೊಕೇಟ್ಸ್. ಎಲ್ಲರಿಗಿಂತ ಪ್ರಧಾನವಾಗಿ ಅವನ ಬಗ್ಗೆ ವಿಶೇಷವಾದ ಒಲವು ಭಗವಂತನಿಗೆ. ಯಾರು ತನ್ನನ್ನು ನೆನೆಸ್ತಾನೋ ಅಂತ. ಅದಕ್ಕೊಂದು ಜ್ವಲಂತ ಉದಾಹರಣೆ ಈ ಮಹಾಭಾರತದಲ್ಲಿ ಬರೋದು. ಧರ್ಮರಾಜ ಬರ್ತಾನೆ ಕೃಷ್ಣ ಹತ್ರ ಏನೋ ಕೇಳ್ಬೇಕು ಅಂತ. ಏನೇ ಕೆಲಸ ಮಾಡ್ಬೇಕಾದ್ರೂ ಇದೆ ಇಷ್ಟು ಟೇಕ್ ದಿ ಸಜೆಷನ್ ಇದೆಲ್ಲ. ಇವನ್ ಧ್ಯಾನವಾಗಿ ಕೂತ್ಬಿಟ್ಟಿದ್ದಾನೆ ಕೃಷ್ಣ. ಇವನ್ ಬಂದಿದ್ ಪ್ರಶ್ನೆ ಬರ್ತೋಯ್ತು ಅವನಿಗೆ. ಅವನ್ ಕಾಯ್ತಾ ಇದ್ದ. ಇವನ್ ಆಮೇಲೆ ಕಣ್ ಬಿಟ್ಮೇಲೆ, ನಾನ್ ಪ್ರಶ್ನೆ ಇರ್ಲಿ ಮೊದ್ಲು, ನೀನ್ ಯಾರನ್ನ ಕುರಿತು ಧ್ಯಾನ ಮಾಡ್ತಿದ್ದೆ ಅಂತ. ಅದಕ್ಕೆ ಕೃಷ್ಣ ಆಯ್ತು, ಓ ಅದ ಅಲ್ಲಿ ಕುರುಕ್ಷೇತ್ರದಲ್ಲಿ ಭೀಷ್ಮ ನನ್ನನ್ನೇ ಇದ್ ಮಾಡ್ತಾ ಇದ್ದ, ಅವನ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ. ಅವನು ಸೋಕಾಮಯತ ಸತಪೋತಪ್ಯತ, ತಪಸ್ಸನ್ನ ಮಾಡ್ತಾನೆ ಭಗವಂತ. ಸಂಕಲ್ಪ ಸೃಷ್ಟಿಯನ್ನು ಮಾಡ್ಬೇಕು ಅಂತಂದ್ರು ಕೂಡ ಹಾಗೆ ಪ್ರತಿಯೊಬ್ಬ ಚೇತನರು ಅವನನ್ನು ಆಶ್ರಯಿಸಿದವರು ಅವರುಗಳನ್ನ ರಕ್ಷಣೆ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ಈಗ ಇದರಲ್ಲಿ ಬೆಟ್ಟದಲ್ಲೋ ಅಥವಾ ನದಿ ತೀರದಲ್ಲೋ ನರಸಿಂಹ ಯೋಗ ನಿದ್ರೆಯಲ್ಲಿ ಅಥವಾ ಯೋಗಾಸನದಲ್ಲಿ ಕುಳಿತಿದ್ದಾನೆ. ಯಾರನ್ನು ಕುಳಿತು ತಪಸ್ ಮಾಡ್ತಾನೆ? ಈಗ ಶಿವ ಮಾಡ್ತಾನೆ ಅಂದ್ರೆ ಭಗವಂತನ ಕುರಿತು ಧ್ಯಾನ ಮಾಡ್ತಾನೆ, ಬ್ರಹ್ಮ ಭಗವಂತನನ್ನ. ಬಟ್ ಭಗವಂತ ಯಾರನ್ನ ಮಾಡ್ತಾನೆ ಅಂದ್ರೆ ತನ್ನ ಭಕ್ತರನ್ನ ಅವನು ಅವರ ರಕ್ಷಣೆ ಹೇಗೆ ಅನ್ನೋದ್ರ ಬಗ್ಗೆ ಅವನು ತಪಸ್ಸು. ಸತಪೋತಪ್ಯತ, ತಪಸ್ಸಿನಲ್ಲಿ. ಹಾಗೆ ಅಂತ ಧರ್ಮರಾಜನಿಗೆ ಅವನು ಹೇಳ್ತಾನೆ, ಭೀಷ್ಮ ನನ್ನನ್ನ ಕುರಿತೇ ಯೋಚನೆ ಮಾಡ್ತಿದ್ದ, ಅವನ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೆ ಅಂತ. ಹಾಗೆ 5ನೇ ಪಾಶುರ. வைகலும் வெண்ணை கை கலந்துண்டான் பொய்கலவாது என் மெய் ಕಲಂದಾನೆ. ವೈಹಲುಂ ಯಾವಾಗಲೂ, ವೆಣ್ಣೈ ಬೆಣ್ಣೆಯನ್ನ, ಕೈ ಕಲಂದು ಕೈಯನ್ನ ಒಳಗಿನವರೆಗೂ ಚೆನ್ನಾಗಿ ನೀಡಿ, ಉಂಡ ಬಾಚಿ ಎತ್ತಿ ಭಕ್ಷಿಸಿದವನು. ಪೊಯ್ಕಲವಾದ ಕಪಟ ಇಲ್ಲದೆ ಅಂದ್ರೆ ಅತ್ಯಂತ ಪ್ರೀತಿಪೂರ್ವಕವಾಗಿ, ಎನ್ ಮೈ ನನ್ನ ಈ ಹೇಯವಾದ ಶರೀರದಲ್ಲಿಯೇ, ಕಲಂದಾನ್ ಒಂದಾಗಿ ಸೇರಿದ. ஈடு வைகலும் கற்பன் வைகலே என்று எனக்கு அவன் குணமென்னும் தாரகமாயிருக்கிறா போல ஆஷ்டித ஸ்பர்ஷமுள்ள திரவியம் என்று மொக்க தாரகமாயிருக்கமாயிற்று அவனுக்கு. வெண்ணை கை கலந்து கொண்டான், வெண்ணையில் உண்டான ஆதரத்தாலே இடக்கையாலும் வலக்கையாலும் வாங்கி அமுது செய்தான். ಎರಡೆರಡು நல்லுவேன். அன்றியே தாரார் தடந்தோள்கள் உள்ளளவும் கை நீட்ட என்கிறபடியே கை நிறை உந்தனையும் வயிறும் நிறையும் என்னும் மௌக்தத்தாலே மௌக்தியத்தாலே திருக்கைகளுள்ளவும் அளவும் கலந்தமுது செய்தான் என்னுதல். கள்ளன் என்று சிலுக்கிட்டவாறு அவர்கள் தங்களோடே கலந்து அமுது செய்தான் என்னுதல். சர்வாதிகனானவன் நித்திய சம்சாரியாய் போந்தவனுடைய தேகத்தை திரு ஆய்ப்பாடியில் வெண்ணையோபாதியா ஆதரித்தான் என்றால்
இது கூடுவதன்னோ என்றில் பொய்கலவாது என் மெய் கலந்தானே அவ்வெண்ணெயில் பண்ணின இருப்பத்தில் பொய்யில்லாதா போலே கிடீர் என் உடம்புடன் கலந்து கலவியிலும் பொய்யில்லாதபடி ಎನ್கிறார். ಇದರ ಕನ್ನಡ ಅವತರಣಿಕೆ ವೈಹಲಂ ಕರ್ಪನ್ ವೈಹಲೆ ಎಂದು ನನಗೆ ಅವನ ಗುಣವು ಎಂದೆಂದಿಗೂ ಧಾರಕವಾಗಿರುವಂತೆ ಆಶ್ರಿತ ಸ್ಪರ್ಶೆ ಇರುವ ದ್ರವ್ಯ ಎಂದೆಂದಿಗೂ ಒಂದೇ ಸಮಾನವಾಗಿ ಅವನಿಗೆ ಧಾರಕವಾಗಿರುತ್ತೆ. ಅದಕ್ಕೆ ಭಕ್ತರು ನೀಡಿದ್ದು ಅವನಿಗೆ ಅಷ್ಟೊಂದು ಇಷ್ಟ ಅದನ್ನು ತಗೊಳ್ಳೋದ್ರಲ್ಲಿ ಅಂತ. வெண்ணை ಕೈ ಕಲಂದುಂಡಾನ್, ಬೆಣ್ಣೆಯ ಮೇಲಿನ ಆಸೆಯಿಂದ ಎಡಗೈಯಿಂದಲೂ ಬಲಗೈಯಿಂದಲೂ ಬಾಚಿ ಬಾಚಿ ಭುಜಿಸಿದನು. ಅಲ್ಲದೆ ತಾರಾರ್ತಡಂದೋಳ್ಗಳ್ ಉಳ್ ಅಳவும் ಕೈ ನೀಟಿ ಎಂಬಂತೆ ಕೈ ತುಂಬಿದಂತೆಲ್ಲ ಹೊಟ್ಟೆಯು ತುಂಬ್ತಾ ಇದೆ ಎಂಬ ಮೌಢ್ಯದಿಂದ ತನ್ನ ದಿವ್ಯ ಹಸ್ತಗಳನ್ನು ಪೂರ್ತಿಯಾಗಿ ನೀಡಿ ಭಾಂಡದ ತಳದವರೆಗೂ ಬಾಚಿ ಬೆಣ್ಣೆಯನ್ನ ಬಾಚಿಕೊಂಡು ಭುಜಿಸಿದ ಎಂಬ ಭಾವ. ಕಳ್ಳ ಎಂದು ಯಾರಾದರೂ ಕಲಹ ಮಾಡಿದರೆ ಅವರೊಳಗೊಡನೆ ಸೇರಿ ನವನೀತವನ್ನು ಭುಜಿಸಿದನು ಎಂದು ಆಗಬಹುದು. ಸರ್ವಾಧಿಕನಾದವನು ನಿತ್ಯ ಸಂಸಾರಿಯಾದವನ ದೇಹವನ್ನ ನಂದಗೋಕುಲದಲ್ಲಿನ ಬೆಣ್ಣೆಯನ್ನು ಹೇಗೋ ಹಾಗೆ ಆಧರಿಸಿದನು ಎಂದು ಹೇಳಿದ್ರೆ ಇದು ನಂಬಬಹುದಾಗಿದೆಯೋ ಅಂತ ಹೇಳಿದ್ರೆ, ಪೊಯ್ಕಲವಾದ ಎನ್ ಮೈ ಕಲಂದಾನೆ, ಆ ಬೆಣ್ಣೆಯಲ್ಲಿ ಮಾಡಿದ ಆಧಾರದಲ್ಲಿ ಕಪಟ ಇಲ್ಲದಂತೆಯೇ ಹೇಗೆ ಚೆನ್ನಾಗಿ ಅದನ್ನು ತಿನ್ನು ಸುಮ್ಮನೆ ಅಲ್ಲ, ಸುಳ್ಳು ಹೇಳಲಿಲ್ಲ. ಹಾಗೇನೆ ನನ್ನ ಶರೀರದೊಡನೆ ಸೇರಿದ ಸಂಶ್ಲೇಷವು ಕಪಟವಿಲ್ಲದ ಅತ್ಯಂತ ಪ್ರೀತಿಪೂರ್ವಕವಾಗಿ ಇತ್ತು ಅನ್ನುತ್ತಾರೆ. ಇದು ಈಡಿನಲ್ಲಿ ಹೇಳುವಂತ ವಿಷಯ. ಎನ್ಮೈ ಅವನ್ ಮೇಲ್ವಿಳ தாமிரையாய்த்தமை தோத்துகிறது அழுக்குடம்பு என்று நான் அனாதரிக்கிற ಶರೀರಂ ಇವನಕ್ಕೆ ಆದರಣೀಯಮಾವದೆ ಎನ್கிறார். ಎನ್ ಮೈ, ಇಲ್ಲಿ ಮೈ ಅಂತಂದ್ರೆ ಶರೀರ, ಇನ್ನೊಂದು ಮೈ ಅಂತಂದ್ರೆ ಸುಳ್ಳು ಇಲ್ಲದವನ್, ಪೊಯ್ಯಿಲ್ಲದವನ್ ಮೈ. ಮೈ ಅಂತಂದ್ರೆ ಮಾ ಕೈತು, ಮೈ ಅಂದ್ರೆ ಕಣ್ಣು, ಕಣ್ಣಿನ ಕಾಡಿಗೆ, ಕಣ್ಣಿನ ಕಪ್ಪು. ಸೊ ಮೈ ಈ ವಿಚಾರ ಇದಿರ್ಬೇಕು. ಎನ್ ಮೈ ಅವನ ಮೇಲೆ ಬಿದ್ದಂತೆಲ್ಲ ತಾವು ಹಿಂದಕ್ಕೆ ಸರಿದದ್ದು ತೋರುತ್ತೆ. ಅಳುಕುಡಂಬು ಎಂದು ಹೇಳಿ ನಾನು ಆದರ ತೋರದ ಶರೀರವೋ ಇವನಿಗೆ ಆದರಣೀಯವಾಗಬಹುದೇ ಅಂತಾರೆ. ಈಗ ಆ ಶರೀರ ಎಲ್ಲ ರೋಗಗಳಿಗೆ ಆಗರ ಜೀರ್ಣ ಆಗಿದ್ದು ಶರೀರ, ಎಲ್ಲ ರೋಗಗಳು ಬಂದ್ ಸೇರುತ್ತೆ. ನೈ ಕುಡತ್ತ ಏರಿ ಪೋಲಂ ನೋಯ್ ಹಾಳ್, ನೀವು ಇದು ಪಂಡಂದು ಬಟ್ಟಿನಂಕಾಪೆ ಬ್ರಹ್ಮಪುರ, ಇದು ನೀನ್ ಬೇರೆ ದೇರ ನೋಡ್ಕೋ, ಯಾಕೆಂದ್ರೆ ಭಗವಂತ ಬಂದ್ ಸೇರಿದಾನೆ ಇಲ್ಲಿ ಒಳಗಡೆ, ಅವನಿದ್ದಾಗ ಇದು ಅಂತ. ಹಾಗೆ ಏನಿಲ್ಲಿ ಹೇಳಕ್ ಬಂದೆ ಅಂತಂದ್ರೆ, ಶರೀರ ಕೆಟ್ಟದ್ದಲ್ಲ, ಅದನ್ನ ನೀವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಈ ಕರೆಂಟ್ ಕೆಟ್ಟದ್ದೆ, ತಣ್ಣ ಗಾಳಿ ಬೀಸ್ತಾ ಇದೆ, ಪಗ್ಗಳು ಕೈ ಇಟ್ರೆ ಪ್ರಾಣಾಂತಕವೂ ಆಗತ್ತೆ. ಸೊ ಉಪಯೋಗ ಹೇಗೆ ಬಯಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಇಲ್ದಿದ್ರೆ ಸಾಧನೆ ಮಾಡಕ್ ಆಗ್ತೈತಾ? ಈಗ ಇದು ಗೀತಾ ಭಾಷ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಬರೀ ಆತ್ಮ ತಾನಾಗಿ ಏನಾದ್ರು ಸಾಧಿಸೋಕ ಸಾಧ್ಯನೋ? ಶರೀರ ಅದಕ್ಕೆ ಸಾಧನವಾಗಿ ಇಟ್ಕೊಂಡು ಧರ್ಮ ಸಾಧನೆ ಮಾಡೋದಕ್ಕಾಗಿ ಭಗವಂತ ಅದಕ್ಕೆ ಕಾರಣ ಕಳೇಬರಂ ವಿತರಸಿ. ಕಾರಣ ಇಂದ್ರಿಯಗಳು, ಕಳೇಬರ ಶರೀರ. ಭಗವಂತ ಯಾಕೆ ಕೊಟ್ಟ? ಒಂದ್ ಕಡೆ ಸಂಸಾರ ಸಾಗರಂ ಘೋರಂ ಇದೆಲ್ಲ ಎಲ್ಲ ಹೇಳಿದಾಯ್ತು, ಶೀರಿಯತೆ ಇತಿ ಶರೀರ. ಆದ್ರೆ ಆ ಶರೀರ ಇಲ್ಲದೆ ನೀವು ಸಾಧಿಸೋದಕ್ ಸಾಧ್ಯನೋ? ಆ ಶರೀರನ ನೀವು ಶರೀರವೇ ನಾನು ಅನ್ನೋ ಭ್ರಮೆಯಿಂದ ಅದಕ್ಕೆಲ್ಲ ತಿನ್ಸಿ ಎಲ್ಲ ಉಪಚಾರಗಳನ್ನು ಏನೇನ್ ಮಾಡ್ತಾ ಕೂತ್ಕೊಂಡ್ರು ಅದು ಜೀರ್ಣವಾಗೋದು ನಾಶವಾಗದೆ ಇರುತ್ತೋ? ಶರೀರ ಚೆನ್ನಾಗಿ ಇಟ್ಕೊಳ್ಬೇಕು, ಶರೀರವೇ ನಾನಲ್ಲ ಅನ್ನೋ ಇದಿರ್ಬೇಕು, ಆ ಶರೀರದಿಂದ ಉಪಯೋಗ ಆಗ್ಬೇಕು. ಇದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದು ಒಂದು ಉದಾಹರಣೆ ಜ್ಞಾಪಕ ಇದೆಯಾ? ಒಂದ್ ಕಿಟಕಿ ಇತ್ತು, ಒಡೆದು ಬಿಟ್ಟು ರೂಮನ್ನೇನೆ ಗ್ಯಾರೇಜ್ ಮಾಡಿದ್ರು, ರಸ್ತೆಯಿಂದ ತಂದು ಇದ್ ಮಾಡೋಕೆ. ಹೊಸ ಕಾರು ಟೆಸ್ಲಾ, 45-60 ಲಕ್ಷನೋ ಏನೋದು. ಆ ಕಾರನ್ನ ಪರ್ಚೇಸ್ ಮಾಡಿ ಅದಕ್ಕಾಗಿ ಇದ್ ಮಾಡಿ ಕೆಳಗಡೆ ರತ್ನ ಗಂಬಳಿ ಹಾಕಿ, ಅಯ್ಯೋ ಯಾರ ಹತ್ರನೂ ಇಲ್ಲದ ಕಾರ್ ನನ್ನ ಹತ್ರ ಇದೆ, ದಿವ್ಸಾಲು ಅದನ್ನ ಚೆನ್ನಾಗಿ ಒರೆಸಿ ಸಪರೇಟ್ ಆಗಿ ಬಹಳ ಸ್ಮೂತ್ ಇದ್ರಲ್ಲಿ ಸರಿ ಧೂಪ ಉದ್ಕಡ್ಡಿ ಹಚ್ಚೋದು ಅದಕ್ಕೆ. ಅಯ್ಯೋ ನನ್ ಕಾರು ಅಂತ ಉಪಯೋಗಿಸಿಲ್ಲ. ಹಾಗೆ ನನ್ ಶರೀರನ ಚೆನ್ನಾಗಿ ಇಟ್ಕೊಳ್ತೀನಿ, ಒಂದಷ್ಟು ಎಕ್ಸಸೈಸ್ ಮಾಡ್ತೀನಿ, ಕರೆಕ್ಟ್ ಆಗಿ ಅದನ್ನ ತಿಂತೀನಿ, ಟೈಮ್ ಸರಿಯಾಗಿ. ನೀನು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್, ಈದು ಸೇಬು ಇವುಗಳೆಲ್ಲ ತಿಂದು ಎಲ್ಲ ಆಯ್ತು.
ಮತ್ತೆ ಆ ಶರೀರದಿಂದ ಏನ್ ಉಪಯೋಗ ಏನು? ಇವ್ರ ಮನೆಯಲ್ಲಿ ಕಾರ್ ಇಟ್ಟಂಗ ಆಯ್ತು. ಕಾರ್ ಇರೋದು ಓಡಾಡ್ಸೋಕೆ, ಹಾಗೆ ಶರೀರ ಇರೋದು ಧರ್ಮ ಸಾಧನೆಗೆ. ಪರೋಪಕಾರಾರ್ಥಮಿದಂ ಶರೀರ. ಬರೀ ಶರೀರ ಬೆಳೆಸೋದು, ಶರೀರ ಚೆನ್ನಾಗಿ ಇಟ್ಕೊಳ್ಳೋದು ಇದೇ ಜೀವನ ಗುರಿ ಅಲ್ಲ, ಆಗಬಾರ್ದು. ಬೇಡವು ಅಂತಂದ್ರೆ ಶರೀರ ಚೆನ್ನಾಗಿ ಇಟ್ಕೋಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಿಯತವಾಗಿರ್ಲಿ, ಹಿತಮಿತವಾಗಿರ್ಲಿ. ಇನ್ನೊಂದು ತುತ್ತು ತಿನ್ಬೇಕು ಅಂತ ನಿಲ್ಸಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಏನಾದ್ರು ಉದ್ದೇಶ ಏನು ಅಂದ್ರೆ ದುಃಖ ಅಂತಾನೆ. ಸಂಸಾರದ ದುಃಖ, ಕ್ಲೇಶ, ರೋಗ ಪರಿಹಾರ ಆಗ್ಬೇಕು ಅಂತಂದ್ರೆ ಯುಕ್ತಾಹಾರ ವಿಹಾರ. ಆಹಾರದಲ್ಲಿ ವಿಹಾರದಲ್ಲಿ ಹ್ಯಾವ್ ಸಮ್ ಲಿಮಿಟೇಷನ್. ಹೌದು, ಎಲ್ಲಾನು ಅದು ಎಲ್ಲವೂ ಕೂಡ ಸಾತ್ವಿಕವಾಗಿರ್ಬೇಕು. ಯುಕ್ತವಾದದ್ದು. ಅಯುಕ್ತವಾದದ್ದನ್ನ ಬಯಸಬಾರದು. ಎಲ್ಲದಕ್ಕೂ ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಮೂಗಿನಿಂದ ಆಘ್ರಾಣಿಸೋದು, ಸ್ಪರ್ಶ, ಪ್ರತಿಯೊಂದರಲ್ಲೂ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಈ 5ರಿಂದಾನು ಕೂಡ ಇಂದ್ರಿಯಗಳಿಂದ ಏನೇನ್ ತಗೊಳ್ತೀವೋ ಆಹ್ರಿಯತೆ ಇತಿ ಆಹಾರ, ಅದಷ್ಟು ಕೂಡ ಯುಕ್ತವಾಗಿರ್ಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಏನ್ ಚೇಷ್ಟೆ ಅಂದ್ರೆ ನಿತ್ಯ ವಿಧಿಗಳು, ಅದು ಇದೆಲ್ಲ ಯುಕ್ತವಾದದ್ದನ್ನು ಮಾತ್ರ ನಡೆಸ್ಬೇಕು. ಆ ರೀತಿ ನಡೆಸಿದ್ರೆ ಸಂಸಾರದಲ್ಲಿ ದುಃಖ ಇರೋಲ್ಲ ಅವನಿಗೆ. ಇಲ್ಲಿಂದ ಮತ್ತೆ ಮುಂದಕ್ಕೆ ಇದು ಸಾಧನೆ ಮಾಡಿದ್ದು ಇದು ವೈಕುಂಠವನ್ನೇ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ, ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯೋದಕ್ಕೂ ಸಾಧ್ಯವಾಗುತ್ತೆ. ಅದಕ್ಕಾಗಿ ಶರೀರ ಮಹತಾ ಪುಣ್ಯೇನ, ಮಹತ್ತರವಾದ ಪುಣ್ಯವನ್ನ ಕೊಟ್ಟು ಪಡೆದಿದ್ದೀರಿ. ಈ ಶರೀರ ಸುಮ್ಮನೆ ಸಿಕ್ಕಿದ್ದಿಲ್ಲ ನಿಮಗೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ನಾಶವಾಗೋಕ್ ಮೊದ್ಲು ಉಪಯೋಗಿಸದೇ ಇದ್ರೆ ಕಾರನ್ನು ತಂದಿಟ್ಕೊಂಡು ಪೂಜೆ ಮಾಡಿದ ದಿವಸ ಮಂಗಳಾರತಿ ಮಾಡೋದು, ಉತ್ಕಡ್ಡೆ ಹೆಚ್ಚೋದು, ನನ್ ಕಾರು ಅಂತ. ಹಾಗೆ ನನ್ನ ಶರೀರ ನೋಡಿ ನಂಗೆ ಒಂದ್ ತಲೆನೋವು ಬಂದಿಲ್ಲ, ಒಂದ್ ಮಾತ್ರೆ ತಿಂದಿಲ್ಲ ನಾನು. ಏನ್ ಅಚೀವ್ಮೆಂಟು? ಒಂದ್ ಮಾತ್ರೆ ತಿಂದಿಲ್ಲ, ವೆರಿ ಗುಡ್, ತುಂಬಾ ಸಂತೋಷ, ಚೆನ್ನಾಗಿ ಇಟ್ಕೊಂಡಿದ್ದೀರಿ ಶರೀರನ ಅಂತ. ಆ ಶರೀರದ ಸಾರ್ಥಕತೆ ಏನು? ಚೆನ್ನಾಗಿ ಇಟ್ಕೊಳ್ಳೋದೇನೆ ಗುರಿನ ಇದು ಹೇಳುವಂತ. ಹಂಗೆ ಶಾಂತಿ ಮಂತ್ರದಲ್ಲಿ ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ. ಎಲ್ಲ ಶರೀರ ಚೆನ್ನಾಗಿರ್ಲಿ, ಎಲ್ಲ ತುಷ್ಟಿ ಪುಷ್ಟಿ ಇದರಿಂದ ಇರ್ಬೇಕು. ಹಾಗಿದ್ದಾಗ ಏನ್ ಮಾಡ್ಬೇಕು? ವ್ಯಶೇಮ ದೇವಹಿತಂ ಯದ್ ಆಯುಹು. ಆಯಸ್ಸು ಇರೋ ಕಡೆ ತನಕನೂ ಆ ಶರೀರದ ಸಾರ್ಥಕತೆ ನಾವು ಪಡಿಬೇಕು. ಭಗವಂತನ ಚಿಂತನೆಯನ್ನ ಮಾಡಿ. ಪರೋಪಕಾರಾರ್ಥಮಿದಂ ಶರೀರಂ. ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಸುಭಾಷಿತಗಾರ, ನದಿಗಳು ಹರಿಯೋದು ಪರೋಪಕಾರಕ್ಕೆ, ಮರಗಳು ಹಣ್ಣು ಕೊಡೋದು ಪರೋಪಕಾರಕ್ಕೆ, ಹಸು ಹಾಲು ಕೊಡೋದು ಪರೋಪಕಾರಕ್ಕೆ. ಹಾಗೆ ಪರೋಪಕಾರಾರ್ಥಮಿದಂ ಶರೀರಂ. ತನಗೆ ಸ್ವಂತದ್ದು ಅಥವಾ ನನಗೆ ನನ್ನ ಕಂಫರ್ಟು ಈಗ ಹೋದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಮಾಡುವಂತದ್ದು, ಅದನ್ನ ಭಗವಂತ ಮೆಚ್ತಾನೆ. ಇವೆಲ್ಲ ಬರುವಂತದ್ದು. ಹೀಗೆ ನಾನು ಆದರ ತೋರದ ಶರೀರ ಇವನಿಗೆ ಆದರಣೀಯವಾಗಬಹುದೇ? ಬೆಣ್ಣೆ ಹೇಗೆ ಅವನ ಇಷ್ಟದಿಂದ ತಿನ್ನೋ ಹಾಗೆ ಭಕ್ತರನ್ನ, ತನ್ನನ್ನ ಆಶ್ರಯಿಸಿದವರನ್ನ ಅವನು ಅಷ್ಟೇ ಇದಾಗಿ ಸ್ವೀಕರಿಸ್ತಾ ಇದ್ದ ಅಂತ ಹೇಳ್ತಾರೆ. ಆರಾಮ್ ಪಾಠ್ಯ. ಇಪ್ಪಡಿ ಕಲಂದ ಶೈರದ ಎನ್ನ ದೇಹ ತಳವಿಲೆ ವಿರುಂಬಿ ಬಿಟ್ಟಿಲನ್ ನಾವಿನಲತ್ತೆயும் கொண்டான் என்கிறார். கலந்து என்ன ஆவி நலம் கொள்நாதன் புலன் கொள்மானாய் நிலம் கொண்டானே. ಕಲಂದೆ ಒಂದಾಗಿ ಸೇರಿ ಆವಿ. ಆವಿ ಅಂದ್ರೆ ಆತ್ಮ. ಉಯಿರುಂ ಉಡಲುಂ. ಉಯಿರ್ ಅಂದ್ರೆ ಆತ್ಮ, ಉಡಲ್ ಅಂದ್ರೆ ಶರೀರ. ಉಯಿರುಂ ಉಡಲುಂ. ಅಲ್ಲಿ ಸಂಸ್ಕೃತದಲ್ಲಿ ಕಾರಣ ಕಳೆಬರ ಶರೀರ, ಪಂಚಭೌತಿಕವಾದ್ದು. ಕೊಟ್ಟವನು ಅವನು. ಆಮೇಲೆ ಇಂದ್ರಿಯಗಳು. ಈ ಎರಡು ಕೊಟ್ಟಿದ್ಯಾಕೆ? ಅವನನ್ನ ಪಡಿಬೇಕು ಅಂತ. ಅದನ್ನೇ ಅವ್ರು ಹೇಳಿದ್ರು ಮುಕುಂದ ಮಾಲೆನ. ಜಿಹ್ವೆ ಕೀರ್ತೆ ಕೇಶವಂ ಮುರರಿ ಪಂಚೇತೋ ಭಜ. ಒಂದೊಂದು ಅಂಗವೂ ಕೂಡ ಈ ತಿರುಮಂಗೆ ಆಳ್ವಾರ್. ನಾಲ್ಕು ಉನ್ನೆ ಇಲ್ಲಾದೆ ನಿನಿಯಾದ. ನಾಲ್ಗೆ ಇದ್ದಿದ್ದಕ್ಕೆ ಸಾರ್ಥಕತೆ. ಕಣ್ಣೇ ಅಲ್ಲ ಅವನನ್ನು ಕಾಣದೇ ಇದ್ರೆ. ಕಿವಿನೇ ಅಲ್ಲ, ಮನುಷ್ಯನೇ ಅಲ್ಲ ಅಷ್ಟೇ ಕಡೆಗೆ. ಸೊ ಎಲ್ಲವೂ ಅವನಿಗಾಗಿ, ಮಾಡುವ ಕೆಲಸವೆಲ್ಲ ಅವನಿಗಾಗಿ. ಆ ಭಾವ ಬರಬೇಕು. ಆ ಮಾನಸಿಕವಾಗಿ ಅದನ್ನ ಇಟ್ಟುಕೊಂಡು ಪ್ರೀತಿಯಿಂದ ಏನನ್ನು ಮಾಡೋದು ಕೂಡ ಅವನು ಪ್ರೀತಿಯಿಂದ ಸ್ವೀಕರಿಸ್ತಾನೆ ಎಲ್ಲದಕ್ಕೂ. ಹಾಗಾಗಿ
ಹೀಗೆ ಸೇರಿ ಮಾಡಿದ್ದು ತಾನೇ ಏನು ಅಂದ್ರೆ ದೇಹದಷ್ಟಕ್ಕೆ ಬಿಟ್ಬಿಡ್ಲಿಲ್ಲ, ನನ್ನ ಆತ್ಮನ ಭೋಗ್ಯತೆಯನ್ನು ಅಪಹರಿಸಿದ. ಇದು ಆ ಅವತಾರಿಗೆ 6ಆಂ ಪಟ್ಟದು. ಕಲಂದು ಎನ್ನಾವಿ ಒಂದಾಗಿ ಸೇರಿ ನನ್ನ ಆತ್ಮ ಸ್ವರೂಪದ ಶೇಷತ್ವ ಎಂಬ ಗುಣವನ್ನ ತನಗೆ ಪ್ರಯೋಜನವಾಗಿ ಉಪಯೋಗಿಸಿಕೊಂಡ ನಾಥನ್ ಸ್ವಾಮಿಯಾದವನು ಪುಲನ್ಕೊಳ್ ಮಾಣಾಯ್ ಕಣ್ಣೆ ಮೊದಲಾದ ಇಂದ್ರಿಯಗಳನ್ನು ವಶೀಕರಿಸುವಂತಹ ಮನೋಹರವಾದ ವಾಮನ ಬ್ರಹ್ಮಚಾರಿ ವೇಷ. ವಾಮನ ಜಯಂತಿ ಹೊಂದ್ಕೊಂಡಿರ್ಕಂಡ ವಾಮನ ಜಯಂತಿ ದಿವಸ ಇದೇನೆ ನಿತ್ಯಾನುಸಂಧಾನ, ಜೊತೆಗೆ ವಾಮನ ಆಳ್ವಾರಗಳು ವಾಮನನ್ನ ಅನುಸಂಧಾನ ಮಾಡಿದ ಪಾಶುರುಗಳೆಲ್ಲ ಇನ್ನೇನು ಹೋದ್ ವರ್ಷನು ಕಳಿಸಿತ್ತು ಅನ್ಸುತ್ತೆ. ಅದ್ರಲ್ಲಿ ನೋಡಿದ್ರೆ ಸಿಗುತ್ತೆ. ಆ ಪಾಶುರುಗಳ ಅನುಸಂಧಾನ ಮಾಡೋಣ ಅವತ್ತು 11:30 1 ವಾಮನ ಜಯಂತಿಗೆ ಮಾರ್ನಿಂಗ್ ಸೆಷನ್ ಕಳಿಸಿರ್ಬೇಕಾಗ್ಲೆ ಆ ಲಿಂಕು ಎಲ್ಲ. ವೆಂಕಟೇಶ್ 15 ನನಗೆ ವಾಮನ ಜಯಂತಿ 15 ಭಾನುವಾರ, ದ್ವಾದಶಿ ಮೇಲೆ ತ್ರಯೋದಶಿ ಪ್ರದೋಷ ಅವತ್ತು. ಸೊ ಭಾನುವಾರ ತನಕ ಈ ಬೆಳಗಿನ ಕ್ಲಾಸು, ಆಮೇಲೆ 4 ದಿವಸ 3, 4 ಗುರುವಾರ ಶುಕ್ರವಾರ ದಿವಸ ನೆಕ್ಸ್ಟ್ ಮಹಾಲಯ ಪಕ್ಷ ಆರಂಭ ಆಗುತ್ತೆ 19. 15 ದಿವಸನು ಷಣ್ಣವತಿ ಶ್ರಾದ್ದ 96. ಅದರಲ್ಲಿ 15 ದಿವಸದ್ದು ಬರುತ್ತೆ. ಈ ಪೂರ 96 ಆಗೋಲ್ಲ. ಇನ್ನೇ ಒಂದ್ಸಲ ಹೇಳಿದ್ದೆ ನಾನು. ಇವಾಗೆಲ್ಲ ಅದ್ರಲ್ಲಿ ಈ ವ್ಯತಿಪಾತ ವೈಧೃತಿ ಬರುತ್ತೆ ಆ ಪಕ್ಷದಲ್ಲಿ. ಅವನ್ ದಿವಸ ವ್ಯತಿಪಾತಕ್ಕೆ ಸಪರೇಟು, ಇದಕ್ಕೆ ಒಂದು ಬೇರೆ ಬೇರೆ ಇಲ್ಲ, ಮಾಡೋ ತರ್ಪಣ ಒಂದೇನೆ. ಹಾಗಾಗಿ ಪೂರ 96 ಆಗೋದಿಲ್ಲ. ಕೆಲವೊಮ್ಮೆ ಸಂಕ್ರಮಣವೋ ಯುಗಾದಿಯೋ ಮನ್ವಾದಿಯೋ ಈ ಇದು ಬಂದಾಗ ಅವುಗಳು ಒಂದ್ರ ಮೇಲೆ ಒಂದು ಬಂದಾಗ ಎರಡು ಸೇರಿ ಇವತ್ತು ಒಂದೇ ಆಗತ್ತೆ. ಆ ರೀತಿನಲ್ಲಿ ಸೇರಿ ಬರೋದು 80 ಚಿಲ್ಲರೆ ಆಗುತ್ತೆ. ಪುಲ 96 ಆಗೋಲ್ಲ ಪೂರ ವರ್ಷದೆಲ್ಲ ಕೌಂಟ್ ಮಾಡಿದ್ರೆ. ಷಣ್ಣವತಿ ಅನ್ನೋದ್ರಲ್ಲಿ ಇರ್ಲಿ. ಪುಲನ್ಕೊಂಡ್ ಮಾಳ ಕಣ್ಣೆ ಮೊದಲಾದ ಇಂದ್ರಿಯಗಳನ್ನು ವಶೀಕರಿಸುವ ಮನೋಹರವಾದ ವಾಮನ ಬ್ರಹ್ಮಚಾರಿಯ ವೇಷವನ್ನುಳ್ಳವನಾಗಿ ನೀಲಂ 3 ಹೆಜ್ಜೆ ಭೂಮಿಯನ್ನ ಕೊಂಡ. ಭಿಕ್ಷೆ ಎತ್ತಿ ತನ್ನದನ್ನಾಗಿ ಮಾಡಿಕೊಂಡನಷ್ಟೇ. ಯಾರ್ದದು ಮೂಲತಃ ಭೂಮಿ? ಇದಕ್ಕೆ ತಮಾಷೆ ಚೊಲ್ಲಿದ್ದೆ. ಪೌರ್ಣಿಶಿ ಯಜಮಾನ ಹೋಗಿ ಸಂಪಾದನೆ ಮಾಡ್ತಾನೆ. ಪತ್ನಿ ಅದೋಳು ಗೃಹಿಣಿ, ಸದ್ಗೃಹಿಣಿ, ಮನೆಯೆಲ್ಲ ಚೊಕ್ಕವಾಗಿ ಇಟ್ಕೊಂಡೆಲ್ಲ ಮಾಡಿದ್ದು. ಇವನು ಸಂಪಾದನೆ ಮಾಡಿದ್ದೆಲ್ಲ ತಂದು ಅವಳಿಗೆ ಕೊಟ್ಬಿಟ್ಟು, ಏನಕ್ಕೆ ಕೊಂಚ ವೆಹಿಕಲ್ ಪೆಟ್ರೋಲ್ ಕೊಡ್ಕಿರಿಯ ಏನ್ಗೆ ಎಕ್ಸ್ಟ್ರಾ ಅದಕ್ಕೆ ಕ್ವಶನ್ ಮಾಡ್ತಾ ಇರೋಳು. ಅವಳು ಸಂಪಾದನೆ ಮಾಡಿದ್ಲ, ಅದು ಇವನ್ ತಂದು ಕೊಟ್ಟಿದ್ರಲ್ಲ ಅವಳು ಹಿಂದೆ ಎಲ್ಲದನ್ನು ನಿಭಾಯಿಸ್ತಾಳೆ. ತನ್ನ ಸ್ವಂತಕ್ಕೆ ಏನಾದ್ರು ಮಾಡಿದ್ಲ ಅವಳು. ಹಾಗೆ ಭಗವಂತನಿಗೆ ಸೇರಿದೆಲ್ಲಾನು ಬಲಿಗೆ ಅವನು ಇದು ಮಾಡಿ ಅವನ ಅಹಂಕಾರವನ್ನು ಮಾತ್ರ ನಿರಸನ ಮಾಡಿ ಅವನಲ್ಲಿ ಯಾಚನೆ ಮಾಡಿದ್. ಹೋಗ್ಲಿ ತನಗಾಗಿ ಮಾಡದ್ನೋ. ಇಂದ್ರ ಬಂದ್ ಹೇಳ್ದ ಇವನು ಭಗವಂತ ಅವನಿಗೆ. ಅಂದ್ರೆ ಇದು ಕೊಂಚ ವಿವರಣೆ ಪಾತಾಲೆ ಬೇರೆ ಬೇರೆ ಪುರಾಣ ತುಲ್ಯಗತ್ಲೆ. ಅವನು ಒಂದ್ ಸಂಕಲ್ಪ ಮಾಡಿದ್ದಾನೆ. ಧರ್ಮಿಷ್ಠ ಬಲಿ ಪ್ರಹ್ಲಾದನ ಮೊಮ್ಮಗ. ಯಾರು ಬಂದು ಏನ್ ಕೇಳಿದ್ರು ಕೊಡ್ತೀನಿ ನಿನ್ ಸಂಕಲ್ಪ ಒಂದು. ನೀನು ಇಂದ್ರ ಹೋಗ್ಬಿಟ್ಟು ಹೇಳು, ನಾನು ಇಂದ್ರ, ನೀನು ನನ್ನನ್ನು ಇದ್ ಮಾಡ್ಕೊಂಡಿದೀಯಲ್ಲ, ನನ್ನ ಅವನು ವಾಪಸ್ ಕೊಡು, ಖಂಡಿತ ಕೊಡ್ತಾನ ಅವನು. ಈ ವಿಲ್ ಕೀಪ್ ಅಪ್ ಹಿಸ್ ಪ್ರಾಮಿಸ್ ಅಂತ. ಅಯ್ಯೋ ನಾನ್ ಸೋತ್ ಬಿಟ್ಟು ನಾನು ಹೇಗೆ ಹೋಗಿ ಕೇಳಲಿ? ಸೊ ನನಗ್ ಬೇಡ, ನೀನ್ ಹೋಗಿ ನನ್ ಪರವಾಗಿ ಕೇಳು, ನನಗ್ ಅದು ಬೇಕು. ಇವನು ಓಂಗಿವುಲ ಹಾಳಂದ ಉತ್ತಮನ್ ಹೆಂಗಾದ ಅಂದ್ರೆ ತನಗಾಗಿ ಅಲ್ಲದೆ ಅಂಡ್ ಸಮಾಜದಲ್ಲಿ ಯಾವುದು ಬಹಳ ನೀಚಕರವಾದ ಕೆಲಸವ, ಕಾಗದ ಹತ್ತಿ ಹಗುರ ಇವರಿಬ್ಬರಿಗಿಂತ ಹಗುರವಾದದ್ದು ಈ ಯಾಚಕ. ಈ ಯಾಚನೆ ಅಂತಿದೆಯಲ್ಲ ಅಷ್ಟು ನಿಕೃಷ್ಟವಾದದ್ದು ಸಮಾಜದಲ್ಲಿ. ಯಾರನ್ನಾದ್ರೂ ಯಾಚಿಸಿ ಕೇಳೋದಿದೆಯಲ್ಲ ಅದಕ್ಕೆ ಶ್ರಾದ್ದದಲ್ಲಿ ಹೇಳೋದು. ನಾನು ಬಂದವ್ರಿಗೆಲ್ಲ ಬೇಕಾದಷ್ಟು ಕೊಡುವಂತಾಗ್ಲಿ, ನಾನು ಯಾರ ಹತ್ರ ಹೋಗಿ ಯಾಚನೆ ಮಾಡೋದು ಕಂಚನ. ಅದನ್ನ ದಾತಾರೋ ಅಭಿವರ್ಧಂತ ಆ ಮಂತ್ರಗಳನ್ನ ಹೇಳಿ ಅವರುಗಳ ಹತ್ರ ಹೇಳಿಸುವಂತಹದ್ದು. ಬ್ರಾಹ್ಮಣಾರ್ಥಕ್ಕೆ ಬಂದಿರ್ತಾರಲ್ಲ ಅವ್ರ ಹತ್ರ, ನಿನ್ನ ಮನೆಯಲ್ಲಿ ಯಥೇಚ್ಛವಾಗಿ ನಡೀಲಿ, ನೀನ್ ಹೋಗಿ ಯಾರ ಹತ್ರನೋ ಭಿಕ್ಷೆ ಬೇಡುವಂತ ಸ್ಥಿತಿ ನಿನ್ಗೆ ಬರದೇ ಇರ್ಲಿ ಯಾವಾಗ್ಲೂ. ನಿನ್ಗೊಬ್ಬನಿಗೆ ಅಲ್ಲ, ನಿನ್ನ ಮಕ್ಕಳಿಗೂ ಕೂಡ ಅದು ಎಲ್ಲ ಸೇರುತ್ತೆ ಆ ಶ್ರಾದ್ದ. ಅಧ್ವಾನ ತಗೊಂಡುಟಿಕೆ ನಾನೇ ಎಲ್ಲ ಕೇಟ್ರಿಂಗ್ ಹತ್ತಿಕೊಂಡ್ರು ಟುಟ್ಟೆ ಹಾತ್ ಗಲೀಜಾರ್ದಂಗು. ವರ್ಷಕ್ಕೆ ಒಂದ್ಸಲಿ ಮಾಡ್ಬೇಕಾದ್ರೆ ಏನೋ ಅದು ಎಷ್ಟು ಹೇಳಿದ್ರು ತುಂಬಾನೇ ಇದು
ಶ್ರದ್ಧೆಯಿಂದ ನಡೆಸಬೇಕು, ಇಲ್ದಿದ್ರೆ ಸಾಧ್ಯವಾಗೋದಿಲ್ಲ. ಇರ್ಲಿ. 3 ಹೆಜ್ಜೆ ಭೂಮಿಯನ್ನ ಕೊಂಡ ಭಿಕ್ಷೆ ಮಾಣ ಅಂತಂದ್ರೆ ಮಾಣಿ ಅನ್ನೋ ಪದ ಇದೆಯಲ್ಲ, ಹಿಂಗೆ ತುಳೆಲ್ಲ ಸೊಲ್ರಿಲ್ಯಾ? ಮಂಗಳೂರು ಕಡೆನವರು ಮಾಣಿ 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 ಅಂದ್ರೆ ಬಂಶಾರಿ ಮಾಣವಕ್ಕ. ಅಂತೆವಾಸಿ ಆಚಾರ್ಯೋಂತೆವಾಸಿನೋ, ಅಂತೆವಾಸಿ ಅಂದ್ರು ಇವನೇನೆ. ಸೊ ಅವನು ಬ್ರಹ್ಮಚಾರಿ. ಅವನಿಗೆ ಈಡು கலந்து இத்தியாதி என்னோட ஒரு நீராக கலந்து பின்னே என் ஆத்மாவினுடைய நற்ஜீவனை கொண்டான். அவ்வளவையோ நாதன் என்னை ஆளும் கொண்டு என்கிறபடியே நான் எனக்குரியேனாய் இருக்கிற விருப்பையும் தவிர்த்தான். இப்படி அகப்பட்டார் நீரையோ என்ன மகாபலியும் அகப்பட்டான். ஆவிநலம் கொடுத்திலன் களஞ்சுமண் கொடுத்தான் இத்தனைய ಸರ್ವೇಂದ್ರಿಯಾಪಹಾರ ಕ್ಷಮಮಾನ ವೇಷತ್ತೈ ಪರಿಗ್ರಹಿತೆ ಸರ್ವ ಇಂದ್ರಿಯ ಅಪಹಾರ ಕ್ಷಮಂ. ಇವನನ್ನು ನೋಡ್ತಾ ಇದ್ರೆ ವಾಮನನನ್ನ ಯಾರು ಅದಕ್ಕೆ ನಿಲ್ಸೋಕಾಗ್ಲಿಲ್ಲ. ಇವನು ಶುಕ್ರಾಚಾರ್ಯ ಹೇಳಿದ್ದ, ಯಾರು ಒಂದು ಸೊಳ್ಳೆನೂ ಬಿಡ್ಬೇಡ ಒಳಗಡೆ. ಅಷ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್, ಸೆಕ್ಯೂರಿಟಿ ಎಲ್ಲದಕ್ಕೂ ಸುತ್ತು ಇರೋರಿಗೆ. ಆದ್ರೆ ಇವನು ಬರ್ತಾ ಇರೋ ಟಿವಿ ನೋಡಿದ ತಕ್ಷಣ ತಾವಾಗಿ ಜಾಗ ಬಿಟ್ಬಿಟ್ರು, ನೇರವಾಗಿ ಬಂದ್ಬಿಟ್ಟ. ಅವನ್ನ ನೋ ರಿಸ್ಟ್ರಿಕ್ಷನ್ಸೇ ಇಲ್ಲ ಮಧ್ಯದಲ್ಲಿ. ಹಾಗೆ ಸರ್ವೇಂದ್ರಿಯ ಅಪಹಾರ ಕ್ಷಮಮಾನ ವೇಷತ್ತೈ ಪರಿಗ್ರಹಿತೆ ಅವನ್ ಎನ್ನದ ಎನ್ರ ಅಭಿಮಾನ ತಿರುಕ್ಕಿರ ಭೂಮಿಯೈ ಅಪಹರಿತಾನ್. ಇದು ನಂದು ಅನ್ನುವಂತ ಅಭಿಮಾನ, ಅವನ ಅಹಂಕಾರವನ್ನ ನಿರಸನ ಮಾಡಿದ್ದಷ್ಟೆ. ಇವನು ಪುರುಷೋತ್ತಮ ಅಂತ ಹೆಸರು ತಗೊಳ್ಳೋ ಕಾರಣ ಈ ವಾಮನ ಅವತಾರ. ಈಗ ಇದರ ಕನ್ನಡ ಅವತರಣಿಕೆ ಕಲಂದು ಇತ್ಯಾದಿ ನನ್ನೊಡನೆ ನಿರಂಧ್ರವಾಗಿ ಸಂಶ್ಲೇಷಿಸಿ ನಂತರ ನನ್ನ ಆತ್ಮದ ಒಳ್ಳೆಯ ಜೀವವನ್ನ ಅಪಹರಿಸಿದ. ಅಷ್ಟೇನೋ, ನಾಥನ್ ಎನ್ನ ಯಾಳುಂಕೊಂಡು ಎಂಬಂತೆ ನಾನು ನನಗೇ ಬಾಧ್ಯನು ಎಂಬ ಸ್ಥಿತಿಯನ್ನು ತಪ್ಪಿಸಿದ. ನಾನೇ ಎಲ್ಲ, ನಂದೇ ಎಲ್ಲ ಅನ್ನುವ ಸ್ಥಿತಿಯನ್ನು ತಪ್ಪಿಸಿದ. ಹೀಗೆ ವಶರಾದವರು ನೀವೊಬ್ರೇನೋ ಎಂದು ಕೇಳಲು ಮಹಾಬಲಿಯೂ ವಶನಾದ. ಆದರೆ ಅವನು ಆತ್ಮಾರ್ಪಣೆ ಮಾಡಿರಲಿಲ್ಲ, ಮಣ್ಣನ್ನು ಕೊಟ್ಟನಷ್ಟೇ. ಸರ್ವೇಂದ್ರಿಯಗಳನ್ನು ಅಪಹರಿಸಲು ಸಮರ್ಥವಾದ ವೇಷವನ್ನು ಪರಿಗ್ರಹಿಸಿ ಅವನು ನನ್ನದು ಎಂದು ಅಭಿಮಾನಿಸಿದ್ದ ಭೂಮಿಯನ್ನು ಅಪಹರಿಸಿದ. ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕೃತ್ಯತೆಯ ಪಡೆಯುವಂತೆ. ಆ ಅಭಿಮಾನ ಏನು ಅಂದ್ರೆ, ಇದು ನಂದು, ನಾನ್ ಮಾಡ್ತಾ ಇದ್ದೀನಿ, ಅದು ಬಿಡಿ. ಆ ನಂದು ಅನ್ನೋದು ಹೋಗ್ಬೇಕು. ನೀರ್ ನುಮ್ಮದ ಎಣ್ಣಿವೈ ಬೇರ್ ಮೊದಲ್ ಮಾಯ್ತು, ನೀನು ನಿನ್ನದು ಅನ್ನೋದು ಬೇರ್ ಸಮೇತ ಕಿತ್ತಾಕು. ಎಲ್ಲ ಭಗವಂತನು ಸೇರಿದ್ದು, ಎಲ್ಲವೂ ಭಗವದ್ ವಿಭೂತಿಗಳೇ. ಯಾರನ್ನ ದ್ವೇಷಿಸ್ತೀರಿ, ಯಾರನ್ನು ಪ್ರೀತಿಸ್ತೀರಿ? ಎಲ್ಲೆಲ್ಲೂ ನೀವು ಭಗವಂತನ್ನೇ ಕಾಣೋದಾದ್ರೆ, ಹೇ ಕೃಷ್ಣ ರಕ್ಷಸ್ವಮ ಸರ್ವೇ ತಿಷ್ಠತಿ ಏತದಖಿಲಂ, ಆ ಮಟ್ಟಕ್ಕೆ ಹೋಗ್ಬೇಕು. ನಮ್ಮ ಮನಸ್ಸಿನ ಭಾವನೆಗಳು ಇವುಗಳು ಎಲ್ಲ ಸಮರ್ಪಣೆ ಅಂದ್ರೆ ಪೂರ್ಣವಾಗಿ ಏನೇ ಮಾಡಿದ್ರು ಎಲ್ಲೋ ಭಗವಂತನಿಗಾಗಿ ಈ ಅರಿವು ಸದಾ ಇರ್ಬೇಕು. ಇದಿರುತ್ತೋ ನಮಗೆ, ನಾನು ಮಾಡ್ದೆ, ಆ ನಾನು ಎದ್ದಿತ್ತು ಅಂತಂದ್ರೆ ಎಲ್ಲ ಶುರು ಜೊತೆಗೆ. ಹಾಗೆ ಇಲ್ಲ, ಇದೆಲ್ಲ ಅನ್ಪಿನ್ನೆ ಪಕ್ಷ ಅನ್ಪಿನ ಅಪರ ದೇಶಿಕ ಲಾಸ್ಟ್ ಡೇ ಶುರುವಾದ ಮಹಾಲಯ ಅಮಾವಾಸ್ಯೆ ನಿಕ್ಕಿ ದೇಶಿಕರ ತೊಡಕ ಆರಂಭ. ಅದು ಇನ್ನೊಂದು ದಿವಸ ತೊಂದೊಂಡೇ ಬರ್ದೆ. ಎಸ್, ದೇಶಿಕ ಪ್ರಬಂಧದ ಅನುಸಂಧಾನ ಆಗ್ಬೇಕು. ಏನೋ ನೋಡೋಣ ಭಗವಂತ ಹೇಗ್ ನಡೆಸ್ತಾನೆ ಅಂತ. ವೇದಾಂತಾಚಾರ್ಯ ತಿರುನಕ್ಷತ್ರ 12 ಅಕ್ಟೋಬರ್, 3ನೇ ತಾರೀಕು ನವರಾತ್ರಿ ಆರಂಭ. ಮಹಾಲಯ ಅಮಾವಾಸ್ಯೆ ಇದ್ರದಾದ್ಮೇಲೆ ದೇಶಿಕ ಉತ್ಸವ ಆರಂಭ ಅವತ್ತೇನೆ ನೋಡಿ. ವೇದಾಂತಾಚಾರ್ಯ ಉತ್ಸವ ಆರಂಭ 2ನೇ ತಾರೀಕು 2 ಅಕ್ಟೋಬರ್. ರಂಡುವೆ ಅದು ಆಗಣು ಇದು ಆಗಣು. ಅವರ ಕೃತಿಗಳ ಎಲ್ಲದರ ಪಾರಾಯಣ, ಪಾದಕ ಸಹಸ್ರ, ದೇಶಿಕ ಪ್ರಬಂಧ, ದೇಶಿಕ ಸ್ತೋತ್ರಗಳು ಎಲ್ಲದರ ಪಾರಾಯಣ. ಪೂರಾ ಬೆಳಗಿಂದ ಸಾಯಂಕಾಲ ತನಕ ಭಗವಂತನ ಚಿಂತನೆ. 10 ದಿವಸ, 10 ದಿವಸದಲ್ಲಿ ಎಲ್ಲದನ್ನು ಇದ್ ಮಾಡಿದ್ರು. ಸ್ತೋತ್ರಗಳು ಈ ಪ್ರಬಂಧ ಮುಗಿಸ್ಬೋದು, ದೊಡ್ಡ ಕೃತಿಗಳಾಗವಲ್ಲ. ಇವು ಪಾದಕ ಸಹಸ್ರ ಇದು ಎಲ್ಲ ದೊಡ್ಡದನ್ನ ತಗೊಂಡ್ರೆ ಇದು ಸಂಕಲ್ಪ ಸೂರ್ಯೋದಯ ಐತೆ, ಯಾದವಾಭ್ಯುದಯ
ಎಲ್ಲ ಅವ್ರ ಕೃತಿಗಳೆಲ್ಲಾನು ನ್ಯಾಯ ಸಿದ್ಧಾಂಜನ, ತತ್ವಮುಕ್ತ ಕಲಾಪ, ಒಂದೊಂದು ಕೇಳಕ್ ಹೋಗ್ತೇನೆ ಅದಕ್ಕೆನ್ನ ಅನ್ನಕ ಅಂದ್ 14 ವಾಸ್ಕಿನ ಇಲ್ಲ ಮೊದ್ಲೇ ವಾಸ್ಕಿಲ್ಲ. ರಾಮಾಯಣ ಪುಸ್ತಕ ಸರ್ವೇಂದ್ರಿಯಗಳನ್ನು ಅಪಹರಿಸಲು ಸಮರ್ಥವಾದ ವೇಷವನ್ನು ಪರಿಗ್ರಹಿಸಿ ಯಾರು ಭಗವಂತ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಅಳೆದಿದ್ದು, ಅವನು ನನ್ನದು ಎಂದು ಅಭಿಮಾನಿಸಿದ್ದ ಭೂಮಿಯನ್ನ ಅಪಹರಿಸಿದ. 7ಆம் பாட்டு. ஆவி நலம் கொண்டு விட்ட அளவையோ நித்திய விபூதியில் பண்ணும் ஆதரத்தையும் என் ಪಕ್ಕಲಿಲೆ ಪಣ್ಣಿನಾನ್ ಎನ್ಗಿರ. ಆತ್ಮನ ಶೇಷತ್ವ ಗುಣವನ್ನ ಅಪಹರಿಸಿದ ಮಾತ್ರವೇನೋ ನಿತ್ಯ ವಿಭೂತಿಯಲ್ಲಿ ಮಾಡುವ ಆದರವನ್ನು ನನ್ನ ವಿಷಯದಲ್ಲಿ ಮಾಡಿದ. ಇಲ್ಲೂ ಕೂಡ ಅವನ ಅಹಂಕಾರವನ್ನ ಇದ್ ಮಾಡಿದ್ಮೇಲೆ 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂದ್ರೆ ನಾನು ತಲೆ ಮೇಲೆ ಇಟ್ಬಿಡು ಅಂತ ತಲೆ ಮೇಲೆ ಇಟ್ಟು, ಅವನ್ ನಿನ್ನ ಸ್ಥಾನ ಯಾವುದು, ಪಾತಾಳಕ್ಕೆ ಅವನನ್ನ ಕಳಿಸಿ, ನೋಡು ಈ ಜಾಗದಲ್ಲಿ ನೀನಿರೋ, ನಿಮ್ ಲಿಮಿಟ್ಸ್ ನಲ್ಲಿ ನೀವಿರಿ, ಡೋಂಟ್ ಕ್ರಾಸ್ ದಟ್ ಲಿಮಿಟ್ಸ್. ನಿನ್ ಬಾಗ್ಲಲ್ಲಿ ನಾನು ದ್ವಾರಪಾಲಕನಾಗಿರ್ತೀನಿ. ಈ ಬಲಿಗೆ ಮುಂದಿನ ಕಲ್ಪದಲ್ಲಿ ಅವನಿಗೆ ಬ್ರಹ್ಮ ಇದು ಪದವಿ, ಅವನು ಚತುರ್ಮುಖ ಬ್ರಹ್ಮನ ಪದವಿ. ಯಾರ್ಕ ಹಾ ಅಲ್ಲಿ 3ನೇ ಹೆಜ್ಜೆದು ಆ ಇದ್ರದ್ದು ತಗೊಂಡಿದ್ದು ಸಿಗುತ್ತೆ ಅವನಿಗೆ. ಅವನು ಬರೀ ಇಷ್ಟೇ ಅಲ್ಲ, ಅವನು ಪ್ರಹ್ಲಾದನಿಗೆ ಪ್ರಾಮಿಸ್ ಮಾಡಿದ್ದ, ನಿನ್ನ ವಂಶದ ಬಂದವರು. ಅದಕ್ಕೇನೆ ಆ ಬಾಣಾಸುರನ ಪರಾಣನ ಪೂರ ತೆಗಿಲಿಲ್ಲ. ಶಿವನ ಜೊತೆ ಇದ್ ಮಾಡಿ ಈ ಸುಬ್ರಹ್ಮಣ್ಯ ಇವರೆಲ್ಲ ಸೋತ್ ಹೋದ್ರಲ್ಲ, ಗಣೇಶ ಪ್ರತಿಯೊಬ್ರು ಕೃಷ್ಣನ ಮುಂದೆ. ಆಮೇಲೆ ಅವನ ಅಹಂಕಾರಕ್ಕೆ ಅವನು 998 ಇಲ್ಲ 4 ಕೈ ಬಿಟ್ಟ ಅಂತಿದೆ ಭಾಗವತದಲ್ಲಿ. ಚತುರ್ಭುಜಗಳನ್ನು ಬಿಟ್ಟು ಅಂದ್ರೆ 996 ಕೈಗಳನ್ನು ಕತ್ತರಿಸಿದ್ದು. ಆಮೇಲೆ ಅವನು ಅನಿರುದ್ಧ ವಿಷಯ ಇಬ್ಬರಿಗೂ ಅವನ ಸಮ್ಮತಿಯಲ್ಲಿ ಇದ್ ಮಾಡಿದ್ದು. ಇವನ ಅಹಂಕಾರದ ನಿರಸನ ಅಷ್ಟೇ. ಬಾಣನನ್ನ ಪ್ರಾಣ ತೆಗಿಲಿಲ್ಲ. ಬಾಣನ 1000 ತೋಳ್ ತುಣಿತಾನ್ ಅದ್ ಬರುವಂತದ್ದು. 7ನೇ ಪಾಶುರ. ಆತ್ಮನ ಶೇಷತ್ವ ಗುಣವನ್ನ ಅಪಹರಿಸಿದ ಮಾತ್ರವೇಯೋ ನಿತ್ಯ ವಿಭೂತಿಯಲ್ಲಿ ಮಾಡುವ ಆದರವನ್ನು ನನ್ನ ವಿಷಯದಲ್ಲಿ ಮಾಡಿದ. ಕೊಂಡಾನ್ 7 ವಿಡೈ ಒಂಡಾನ್ 7 ವಯ್ಯಂ. ವಯ್ಯಂ ಅಂತಂದ್ರೆ ಇಲ್ಲಿ ಭೂಮಿ, ವಯ್ಯತ್ತು ವಾಳ್ ವೀರ್ಹಾಳ್ ಲೋಕಗಳು. ತನ್ ಧಾಮಂ ಶೈದೆ ಎಣ್ತಾನ್ ಆನಾನಿ. 7 ವಿಡೈ 7 ವೃಷಭಗಳನ್ನ ಕೊಂಡ. ನಪ್ಪಿನ್ನೆ ದೇವಿಗಾಗಿ ಜಯಿಸಿದವನು. ಈ ಜಲ್ಲಿಕಟ್ಟು ಎಲ್ಲ ಪಳಗಿದ ಕೊಬ್ಬಿದ ಗೋಳಿಗಳು ಅವುಗಳನ್ನ ಮಣಿಸಿದ್ದು. 7 ವಯ್ಯಂ 7 ಲೋಕಗಳನ್ನ ಉಂಡ. ಪ್ರಳಯ ಹೊಂದುವಂತೆ ತನ್ನ ಹೊಟ್ಟೆಯಲ್ಲಿಟ್ಟು ರಕ್ಷಿಸಿದವನು. ಜ್ಞಾಲಮೇಳು ಮುಂಡ ನರಂಗ ತರವೆಣ್ಣೆಯಾನ್. 7ರಲ್ಲಿ 14 ಸೇರ್ತು ಎಲ್ಲ. ಚತುರ್ದಶ ಭುವನಾತ್ಮಕ ಅಷ್ಟನ್ನು ಕೂಡ ತನ್ನ ಉದರದಲ್ಲೇ ಇಟ್ಟುಕೊಂಡು ರಕ್ಷಿಸಿದವನು ಆದಂತ ಪರಮಾತ್ಮನನ್ನ ತಣ್ಣ ಧಾಮಂ ಶೈದೆ ತಂಪಾದ ಪರಮ ಪದದಲ್ಲಿಟ್ಟ ಪ್ರೀತಿಯನ್ನ ನನ್ನ ಮೇಲೆ ಮಾಡಿ ಎಣ್ ತಾನ್ ಅನಾನ್ ನನ್ನ ಮನೋರಥಕ್ಕೆ ತಕ್ಕಂತೆ ತಾನು ಮನೋರಥವನ್ನು ಉಳ್ಳವನಾದವನು. ಭಗವಂತನನ್ನೇ ಬಯಸಿದ್ರೆ ಇವೆಲ್ಲ ಅಡ್ವಾಂಟೇಜರು. ನಾವು ಭಗವಂತನ ಬಿಟ್ಟು ಬೇರೆ ಎಲ್ಲ ಬಯಸ್ತೀವಿ. ಇದೇನೆ ನಮಗೂ ಅವನಿಗೂ ವ್ಯತ್ಯಾಸ. ಆಳ್ವಾರಗಳಿಗೂ ಅಥವಾ ಯಾರೋ ಭಗವಂತನಲ್ಲಿ ಆಡಿ ಅವನು ಅಷ್ಟೆಲ್ಲ ಪೂರ್ಣವಾದ ಕರುಣೆ ಇದೆಲ್ಲ ಇವರಲ್ಲಿ ಯಾಕೆ ಅಷ್ಟೊಂದು ಬಯಕೆ ಇವನಿಗೆ ಆ ಭಕ್ತನ ಮೇಲೆ ಅಂದ್ರೆ ತನ್ನ ಎಲ್ಲವನ್ನೂ ಅವನು ಸಮರ್ಪಣೆ ಮಾಡಿ. ಜ್ಞಾನೀತು ಆತ್ಮ ಇವ ಮೇಮತ. ನನಗೆ ಅವನು ಅಷ್ಟೊಂದು ಪ್ರಿಯ. ಯಾಕೆ ಅಂದ್ರೆ ತನ್ನ ಹೆಂಡತಿ ಮಕ್ಕಳು ಆಸ್ತಿ ಎಲ್ಲವನ್ನು ಬಿಟ್ಟು ಎಲ್ಲದಕ್ಕಿಂತ ಪ್ರಧಾನವಾಗಿ ನನ್ನನ್ನು ಕನ್ಸಿಡರ್ ಮಾಡಿದ್ದವನು. ಹಾಗೆ ನಾನು ಬೇರೆ ಎಲ್ಲದಕ್ಕಿಂತ ಅವನನ್ನ ರೆಸಿಪ್ರೊಕೇಟ್ ಮಾಡ್ತೇನೆ ಅಂತ ಹೇಳಿದೆ. ಈಡೆ கொண்டான் 7 விடை இன்னப்படை வீட்டை கொண்டான் என்னுமா போல நப்பின்னை பிராட்டியோட்டை சம்ஸ்லேஷித்துக்கு பிரதிபந்தகமான ரிஷபங்கள் 7ஐயும் ஜெயித்தான். உண்டான் 7 வையும் பிரயாபத்தில் பூமி தன் வயிற்றிலே புகாவிடில் தரியாதா போல தான் என் பக்கலிலே புகந்தல்லது ದರಿಯಾದಾನ್ ಆಯ್ ಕಲಂದಾನ್. ಧರಿಸದೇ ಇರುವಂತಹದ್ದು. ಇದರಲ್ಲಿ ಕಂಗುಲಂ ಪಹಲು ಎಂಗನೇ ಧರಿಕೇನ್ ಉನ್ನೆ ಬಿಟ್ಟೆನ್ನು ಅಂತಾರ ಅವರು. ನಿನ್ನನ್ನು ಬಿಟ್ಟು ನಾನು ಹೇಗೆ ಶರೀರ ಧರಿಸಿರ್ಲಿ? ಅಷ್ಟು ತೀವ್ರವಾಗಿ ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ
ಅನ್ನೋ ಮಟ್ಟಿಗೆ. ಧರಿಯಾದಾನ್ ಆಯ್ ಕಲಂದ தனக்கு ஸ்நேகிகளாய் இருப்பார்க்கு செய்யமுதும் செய்தான். தான் பண்ணும் ரட்சணம் விலக்காதார்க்கு செய்யமுதும் செய்தான். ಅದಕ್ಕೂ ಮೇಲೆ ತಣ್ತಾಮಂ செய்து தண்டாமம் செய்து தண் தாமம் ತಂಪಾದ್ದು ಅಂತ ಬರೋದಲ್ಲಿ தண்டாமம் செய்து தள்பத்தை உடைத்தான தாமம் உண்டு பரமபதம் அதில் பண்ணும் விருப்பத்தையும் என் பக்கலிலே பண்ணினான். தத் விபூதிகனாக என்னை ஆதரித்தென்னுமாம். என் எண்டான் ஆனானே நான் மனோரதித்தபடியே எனக்கு கை புகுந்தான் எண்ணுதல். நான் மனோரதித்தபடியே இதே இந்த ஆறாயிரப்படி இது இருக்கிறது ಇದೆ ಕಡಿಸಿ ಪಾಟಿಗೆ ರಂಡೆ ಅತ್ತುಳ್ಳೆ ಇನ್ ಮಾತು ಬರುತ್ತೆ. ನನ್ನ ಮನೋರಥವಂದಂತಾನೆ ಅವನ ನಡೆಸಿದ ಅಂತ. ಶೂಳ್ ವಿಶುಂಬಣಿ ಮುಹಿಲ್ಲೆ ಶೂಳನ್ನೇ ಇತ್ತುಳ್ಳೆ ಶೂಳ್ದ ಹಂಡ್ರಾಯಣ್ದು ಎಂದ ಅಂದ್ ಎರಡಕ್ಕೂ ಆರಾಯಿರಪ್ಪಡಿ ವ್ಯಾಖ್ಯಾನ. ಸಾಮಾನ್ಯವಾಗಿ ಶಾತುಮರೆಯಲ್ಲಿ ಆ ಆರಾಯಿರ ಓದೋದುಂಟು ಪಾರಾಯಣದಲ್ಲಿ ಸೇರಿಸ್ಕೊಂಡು. ಅಪ್ಪಡಿ ಹಿಂಗೆ எண்டான் எண் தான் ஆனானே நான் மனோரதித்தபடியே எனக்கு கை புகுந்தான் எண்ணுதல். அன்றைக்கு என் மனோரதத்தை தான் கை கொண்டான் எண்ணுதல். அதாவது மாக வைகுந்தம் காண்பதற்கிறே இவர் ஏகம் எண்ணுவது. கண்ணன் வெண்ணோர் தொழவே ஷெரிகின்னது செங்கம் என்று நான் ஸ்ரீ வைகுண்டரத்தேர போக வேணும் என்றும் அங்கே அனுபவிக்க வேணும் என்றும் ஆசைப்பட அவன் திருநகரியேரக போக வேணும் ஆழ்வாரை ಅನುಭವಿக்க வேணும் என்று ಪಾರಿಯ ನಿನ್ನ. ಆಳ್ವಾರ್ ತಿರುನಗರಿಗೆ ನಾನು ಹೋಗ್ಬೇಕು, ಈ ಆಳ್ವಾರ ಜೊತೆನಲ್ಲಿ ನನ್ ಸೇರ್ಬೇಕು ಅಂತ ಅವನು ಬಯಸ್ತಾನಂತೆ. ನಾವಿಲ್ಲಿ ವೈಕುಂಠಕ್ಕೆ ಏನ್ ಬಯಸ್ತೀವೋ ಆ ರೀತಿನಲ್ಲಿ ನಿಂತಾರೆ. ಬಹಳ ಚೆನ್ನಾಗಿದೆ ಈಡು. ರೆಸಿಪ್ರಿಕೇಶನ್ ಹೆಂಗಿದೆ ಒಂದಕ್ಕೊಂದಕ್ಕೆ. ಚತುರ್ದಶ ಭುವನಾತ್ಮಕಂ ಒಂದಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು. ಈ 7 ಅಂತ ಹೇಳಿದ್ರಲ್ಲಿ ಎಲ್ಲ ಸಮಸ್ತವೂ ಕೂಡ ಆಗೋಯ್ತು. ಪೂರ ಲೀಲಾ ವಿಭೂತಿ ಎಂಟೈರ್ ಇನ್ ಇಟ್ಸ್ ಎಂಟೈರಿಟಿ ವಿತೌಟ್ ಎನ್ ಎಕ್ಸೆಪ್ಷನ್. ಜ್ಞಾಲಮೇಳು ಉಂಡಾನ್. ಹೌದು, ಎಲ್ಲ ಅವನು ಉದರದಲ್ಲೇನೆ. ಮತ್ ಇನ್ನೊಂದು ವಿಶೇಷ ಅಂದ್ರೆ ಒಂದಕ್ಕೊಂದು ಮಿಕ್ಸ್ ಆಗಲ್ಲ ಅಂತ ಅಲ್ಲಿ ಆ ರೀತಿನಲ್ಲಿ ಇಟ್ಕೊಂಡ. ಹಾಗಿದ್ರೆ ಅವನ ಪೆರುವೈತಾನ್ ಎಷ್ಟು ದೊಡ್ಡದಾಗಿರ್ಬೇಕು ಅವನ ಉದರ. ಇದೆ ಅರ್ಥವಾಗೋದು ಸ್ವಲ್ಪ ಕಷ್ಟ ಆಗತ್ತೆ. ಹೇಗ್ ಸಾಧ್ಯ? ಇವಾಗ ಈ ಉಪನಿಷತ್ನಲ್ಲಿ ದಾರ ವಿದ್ಯೆ ಹೇಳ್ಬೇಕಾದ್ರೆ ಹೊರಗಡೆ ಎಷ್ಟಿದೆಯೋ ಆಕಾಶ ಅಷ್ಟೇ ಆಕಾಶ ನಮ್ಮ ಹೃದಯದಲ್ಲಿದೆ. ದಹರಾಕಾಶ ಅಂತಾರೆ. ಈಗ ಹೃದಯದ ಇದೆಷ್ಟು, ಒಂದು ಮುಷ್ಟಿ ಎಷ್ಟು, ಅವರವರ ಕೈನಲ್ಲಿರೋ ಮುಷ್ಟಿ, ದಟ್ ವಿಲ್ ಬಿ ದಿ ಸೈಜ್ ಆಫ್ ದೇರ್ ಹಾರ್ಟ್. ಆ ಹಾರ್ಟ್ ಒಳಗೆ ಒಂದು ಸ್ಪೇಸು ಆಕಾಶ. ಆ ಆಕಾಶ ಇಲ್ಲಿ ಹೊರಗಡೆ ಆಕಾಶ ಏನಿದೆಯೋ ಅಷ್ಟೇ ದೊಡ್ಡದಾಗಿದೆ ಅಂತಾರೆ. ಧಾರಾಕಾಶ ಅಪ್ಪಡಿ ಹಿಂಗೋತ್ನೆ ಎಲ್ಲ ಲೋಕಗಳನ್ನು ಉಂಡ ಅಂದ್ರೆ ಸಮಸ್ತವಾಗಿ ಲೀಲಾ ವಿಭೂತಿಯನ್ನೇ ತನ್ನ ಉದರದಲ್ಲಿಟ್ಟ. ಅದೊಂದು ಮಾತ್ರ ಕಲಂಗ ಪೆರುನಹಾರ್, ಯಾವುದು ನಿತ್ಯ ವಿಭೂತಿ. ಅದೇನು ಡಿಸ್ಟರ್ಬ್ ಆಗುವುದೇ ಇಲ್ಲ. ಅದು ಎಲ್ಲದಕ್ಕಿಂತ ಪರ ಅಪ್ರಾಕೃತ. ಅಷ್ಟು ವಿಶಾಲವಾಗಿದೆ ಆ ಹೃದಯದಲ್ಲಿ. ಇದು ಮನೆ ಚಿಕ್ಕದಾಗಿದ್ರು ಮನಸ್ಸು ದೊಡ್ಡದಾಗಿದೆ. ಈ ಗಾದೆಗಳು ಬರುತ್ತಲ್ಲ, ಅವ್ರು ಎಷ್ಟು ಪ್ರೀತಿ ಆಧಾರದಿಂದ ಮಾಡ್ತಾರೆ. ಎಷ್ಟು ದೊಡ್ಡ ಮನೆ ಕಟ್ಕೊಂಡು, ಅಯ್ಯೋ ಅವರಳ ನಿಂಗೆ ಮೊದ್ಲೇ ಅಪಾಯಿಂಟ್ಮೆಂಟ್ ಸೊಳ್ಳು ಮಾಯಿಂತೆ ನಾವ್ ಇನ್ನೆಂಗೋ ಹೊರಟೋ ಇಪ್ಪೋ ಇವ್ರನ್ನ ಇದು ಸಾಗ ಹಾಕ್ಬೇಕು. ಇವರು ಮನೆ ದೊಡ್ಡದಾಗಿದೆ, ಹೃದಯ ಚಿಕ್ಕದು. ಅದಕ್ಕೆ ರಿವರ್ಸ್ ಅಲ್ಲಿ ಹೀಗೆ ಇಲ್ಲ. ಮಾನಸಿಕವಾಗಿ ಆ ರೀತಿನಲ್ಲಿ ಬಂದವರ ಆಧರಣೆ ಇದನ್ನ ಮಾಡ್ಬೇಕಾದ್ರೆ ಆತ್ಮೀಯತೆ ಇರಬೇಕು. ಅದನ್ನ ಗಮನಿಸುವಂತ ವಿದುರನನ್ನ ಆರಿಸ್ಕೊಂಡಿದ್ದು ಆತಿಥ್ಯಕ್ಕೆ ಈ ಕಾರಣದಿಂದ ಅವನು ಹೇಳ್ತಾನಲ್ಲ. ಅವನು ದುರ್ಯೋಧನ ಹೇಳ್ತಾನೆ, ಗತಿಗೆಟ್ಟ ಅವನು ಬಂದಿದ್ದಾನೆ, ಇವನ್ ಜೀವನದಲ್ಲಿ ಏನಾದ್ರು ತಂಗಳನ್ನ ತಿಂದಿರೋದು ಇವನು ಗೊಲ್ಲ. ಅವ್ರು ರಾತ್ರಿ ತಂಗಳು ಕೊಟ್ಟಿದ್ದು ಅಂತ ಇವನ ಭಾವ. ಇವನು ವಿಶ್ವವನ್ನೇ ಬುಕ್, ಅವನು ವಿಶ್ವ ಬುಕ್. ಅವನಿಗೆ ಎಷ್ಟ್ ಚೆನ್ನಾಗಿ ಕೇಳ್ತಾನೆ ಡೈರೆಕ್ಟ್ ಆಗಿ, ನೀನ್ ನನ್ನ ಪ್ರೀತಿಸ್ತೀಯಾ, ನೀನ್ ನನ್ನ ದ್ವೇಷಿಸ್ತೀಯಾ? ದ್ವೇಷಿಸೋರ್ ಮನೇಲಿ ಊಟ ಮಾಡ್ಬೋದಾ? ಅದಕ್ಕೆ ಇವನನ್ನ ಬಿಟ್ನಲ್ಲ ಹೋಗ್ಲಿ. ಭೀಷ್ಮ ಕರೆದ್ನಲ್ಲ, ಅಲ್ಲೊಬ್ಬಾಗಿತ್ತಲ್ಲ, ಎತ್ತು ನನಗಂತೀರಿ ಒಂದೊಂದಕ್ಕೂ ರೀಸನಿಂಗ್ ಕೊಡೋದು. ಅದು ಅನೇಕರು ಕರೆದ್ರೆ ಇಲ್ಲ, ನಾನು ವಿದುರ ಮನೆಗೆ ಹೋಗ್ತೀನಿ ಅಂತ ವಿದುರನ ಆತಿಥ್ಯ ಸ್ವೀಕಾರ ಮಾಡಿದ್ದು. ಸೊ ಮನಸ್ಸು ಅದನ್ನ ನೋಡ್ತಾನೆ, ಅವರ ಶ್ರೀಮಂತಿಗೆ ಅಲ್ಲ.
ಭಗವಂತನಿಗೆ ಬೇಕಾದದ್ದು ಅದು. ಹಾಗೆ ಏನಾಯ್ತು ಇವಾಗ? ಇದು ಈಡಾಯ್ತು 7ನೇ ಪಾಶರದ್ದು. ಅದರ ಅರ್ಥಕ್ಕೆ ಕೊಂಡಾನ್ ಏಳ್ಬಿಡಾಯ್, ಈ ಅರಮನೆಯನ್ನ ಕೊಂಡನು ಎಂದು ಹೇಳುವಂತೆ ನಪ್ಪಿನ್ನಾದೇವಿಯೊಡನೆ ಸಂಶ್ಲೇಷಕ್ಕೆ ಪ್ರತಿಬಂಧಕವಾಗಿದ್ದ 7 ವೃಷಭಗಳನ್ನು ಜಯಿಸಿದ. ಉಂಡಾನ್ 7 ವೈಯುಂ, ವೈ ಈ ಪ್ರಳಯಾಪತ್ತಿನಲ್ಲಿ ಭೂಮಿಯು ತನ್ನ ಉದರದಲ್ಲಿ ಇದ್ದಲ್ಲಿ ತಾನು ಧರಿಸಲಾರದಂತೆ ರಕ್ಷಣೆ ಮಾಡದೇ ಇದ್ರೆ ಅವನಿಗೆ ಧರಿಸೋಕಾಗವಲ್ಲ, ಅವನ ಹಂಗೆ ಇರೋಕಾಗವಲ್ಲ. ತಾನು ನನ್ನ ವಿಷಯದಲ್ಲಿ ಪ್ರವೇಶಿಸಿದ್ದಲ್ಲದೆ ಧರಿಸಲಾರದವನಾಗಿ ನನ್ನೊಡನೆ ಸಂಶ್ಲೇಷಿಸಿದನು. ತನಗೆ ಸ್ನೇಹಿತರಾಗಿರುವವರಿಗೆ ಮಾಡಬೇಕಾದದ್ದನ್ನು ಮಾಡಿದನು. ತಾನು ಮಾಡುವ ರಕ್ಷಣವನ್ನ ನಿವಾರಣೆ ಮಾಡಿದವರಿಗೆ ಮಾಡಬೇಕಾದದ್ದನ್ನು ಮಾಡಿದನು. ಅದಕ್ಕೆ ಮೇಲೆ ತಂಡಾಮಂ ಶೈತ್ಯವನ್ನುಳ್ಳಂತ ತಂಡಾಮಂ ಆಯ್ತು. ತಂಪಾದ ಶೈತ್ಯವನ್ನುಳ್ಳ ಸ್ಥಾನ ಅಂತಂದ್ರೆ ಯಾವುದು? ಪರಮಪದ. ಎಲ್ಲರಿಗೂ ಬರೀ ಶರೀರಕ್ಕೆ ಅಷ್ಟೇ ಅಲ್ಲ, ಆತ್ಮಕ್ಕೂ ತಂಪು ವೈಕುಂಠ. ತಂಧಾಮಂ ಅದರಲ್ಲಿ ಮಾಡುವ ಆದರವನ್ನ ನನ್ನ ವಿಷಯದಲ್ಲಿ ಮಾಡಿದ. ಆ ವಿಭೂತಿಗೆ ಸೇರಿದವನಂತೆ ನನ್ನನ್ನು ಆಧರಿಸಿ ಎಂದು ಹೇಳಲಾಯಿತು. ಎಂಟಾನ್ ಆನಾನೆ, ನಾನು ಮನೋರಥಿಸಿದಂತೆಯೇ ನನಗೆ ವಶವಾದ, ಅಲ್ಲದೆ ನನ್ನ ಮನೋರಥವನ್ನ ತಾನು ಕೈಗೊಂಡನು ಎನ್ನಬಹುದು. ಅದೇನು ಅಂದ್ರೆ, ಮಾಹ ವೈಹುಂದಂ ಕಾಣ್ಬದರ್ಕಿರೆ ಇವರ ಏಕಮೆನ್ನುವುದು ಕಣ್ಣೋನ್ ವಿಣ್ಣೋರ್ ತೊಳವೆ ಶರಿಹಿನ್ನದೆ ಶಂಗಂ ಎಂದು ನಾನು ವೈಕುಂಠಕ್ಕೆ ಹೋಗಬೇಕು ಎಂದು, ಅಲ್ಲಿ ಅವನನ್ನ ಅನುಭವಿಸಬೇಕು ಎಂದು ಆಸೆ ಪಡಲು, ಅವನು ತಿರುನಗರಿಗೆ ಹೋಗ್ಬೇಕು, ಆಳ್ವಾರನ್ನ ಅನುಭವಿಸಬೇಕು ಅಂತ ಆಸೆ ಪಡ್ತಾ ಇದ್ದ. ಇದನ್ನೇನೆ ಆ ಧರ್ಮರಾಜನ ಅವನು ಹೇಳಿದ್ದು. ಅವನು ನನ್ನನ್ನು ಬಿಟ್ಟು ಬೇರೆ ಏನನ್ನು ಚಿಂತೆ ಮಾಡ್ತಾ ಇಲ್ಲ, ಭೀಷ್ಮ. ಸೊ ನಾನು ಅವನ ಬಗ್ಗೆನೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿ. ಸೊ ಇಲ್ಲಿಗೆ 7ಾം ಪಾಠು ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. 8ನೇ ಪಾಠು ಮುಂದಿನ ವಾರ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವೀಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಅನುಸಂಧಾನ. ನಮಸ್ಕಾರ ಮಾಮ. ನಮಸ್ಕಾರ. ಕಾಲಕ್ಷೇಪದ ಇದೇನೆ ಸೊಗಸು ಅಷ್ಟು. ಏನೇನೋ ವಿಷಯಗಳು ಬರುತ್ತೆ, ಚಿಂತನೆ ಮಾಡ್ಬೇಕಾದ್ರೆ ನೇರವಾಗಿ ಬಂದ್ರೆ ಕಲಿಯೋದಿದೆ. ಸರಿ, ನಾಳೆಗೆ ಗೀತಾ ಭಾಷ್ಯ. ಪರವಾಗಿಲ್ಲ. ಇನ್ನು ಸರ್ ರೆಕಾರ್ಡ್ ಆಫ್ ಮಾಡ್ಬೇಕಮ್ಮ. ರೆಕಾರ್ಡ್ ಹಂಗೆ ಇದೆ. ಸುಮ್ನ ನಾನು ಎಕ್ಸಿಟ್ ಆಗಿ ತಿರ್ಗಾ ಆನ್ ಮಾಡ ಸುಮ್ನ.
ಲಾಗಿನ್ ಆಗಿ ರೆಕಾರ್ಡ್ ಆಫ್ ಮಾಡು.